ಅಂಕ ಇದ್ರಿ ಸಾಕು. ಅಂಕ ಅಂದ್ರೆ ಏನಾಗಲಿ ನಾ 0 ಆದ್ರೆ ನಮ್ಗೆ ಅಂಕ ಪ್ರಾಪ್ತವಾಗಿಲ್ಲ ಅಂದ್ರೆ ನೀವು ಅಂಕ ಇದ್ರಿ ನಾ 0 ಇದೀನಿ. 0ಗೆ ಮೌಲ್ಯ ಯಾವಾಗ ಆಗ್ತದ? ಅಂಕೆಯ ಮುಂದೆ 0 ಹಾಕಿದಾಗ ಆ 0ಗೆ ಮೌಲ್ಯ ಆಗ್ತದೆ. ಇಲ್ಲೇ ಇದ್ರೆ 100 0 ಹಾಕಿದ್ರು ಆ 0ಗೆ ಮೌಲ್ಯ ಇಲ್ಲ. ಬರ್ರಿ ಏನಾಗಿದೆ? ಬಾರಿ 5 ನಿಮಿಷ ಏನಾಯ್ತು? ಬರ್ರಿ ಕುತ್ಕೊಂಡು ಗೆಲ್ಲಕ್ಕಾಗಲ್ಲ. ಇಲ್ಲಿ ಸ್ಟೂಲ್ ತಗೊಳ್ಳಲ್ಲ, ಇದಿಲ್ಲ ಕೆಳಗೆ ಹೇ ಪ್ರಭು, ನೀವು ಅಂಕ ಆಗಿದ್ರಿ, ನಾ ಏನಾಗಿದ್ದೆ ಪ್ರಭು? 0 ಆಗಿದ್ದೀನಿ. ಸಹನ್ ಅಂತ ಹೇಳಿದ್ರೆ ಕಹಾತಂಗ ಸಹನ್ ಮಾಡ್ಲಿ ಪ್ರಭು ಸಂಸಾರದಲ್ಲಿ. ಸಹನ ಕಹಾತಕ ಅವಕರು ಮೋಹ ಮಾರದಂತ ಢಂಕ್ ಅಂದ್ರೆ ಯಾವ ರೀತಿ ಚೇಳು ತನ್ನ ಕೊಂಡಿಂದ ಹೊಡಿತಾ ಇದೆಯೋ ಹಾಗೆ ಏನ್ ಮಾಡ್ತಾ ಇದೆ ಪ್ರಭು? ಅಂದ್ರೆ ಚೇಳು ಯಾವ ರೀತಿ ತನ್ನ ಭಾಗದಿಂದ ಹೊಡಿತಾ ಇದ್ದಾಗ ಹೊಡೆದ ಹಾಗೇನೆ ಮೋಹನೀಯ ಕರ್ಮ ಅನಾದಿ ಕಾಲದಿಂದಲೂ ಪ್ರಭು ನನ್ನ ದುಃಖವನ್ನ ಕೊಡ್ತಾ ಇದೆ ಪ್ರಭು. दीदो इसको शरण जो माता सुता को ನಾ 0 ಇದೀನಿ ಪ್ರಭು, ನೀವು ಅಂಕಿದ್ದೀರಿ. कौन पूजता मूल्य क्या शून्य रहा बिना आप अंक है आप अंक है शून्य में प्राण को दोषम. हे प्रभु, कौन पूजता मूल्य क्या, ಯಾರು ಪೂಜ್ಯರಾಗಿದ್ದಾರೆ, ಮೌಲ್ಯವಾನ್ ಯಾರಿದ್ದಾರೆ ಪ್ರಭು ಜಗತ್ತಿನಲ್ಲಿ? ಯಾರು ಮೌಲ್ಯವಾನ್ರಿಲ್ಲ. ಯಾರು ಧರ್ಮಾತ್ಮರಾಗಿದ್ದಾರೆ ಅವರೇ ಜಗತ್ತಿನಲ್ಲಿ ಮೌಲ್ಯವಾದಿದ್ದಾರೆ. ಬಾಕಿ ಎಲ್ಲರೂ ಸಹ ಮೌಲ್ಯರಹಿತರಾಗಿದ್ದಾರೆ, ಏನೂ ಸಹ ಸಾರವಿಲ್ಲ. ಯಾವ ರೀತಿ ಅಂದ್ರೆ ಕೌನ ಪೂಜಿತ ಮೌಲ್ಯ ಕ್ಯಾ ಶೂನ್ಯ ರಹಾವಿನ ಶೂನ್ಯಕ್ಕೆ ಅಂಕ ಇಲ್ಲದೆ ಅಂದ್ರೆ 0ಗೆ ಅಂಕ ಇಲ್ಲದಿದ್ರೆ ಏನಾಗಲ್ಲ, ಮೌಲ್ಯ ಬರೋಲ್ಲ ಅದಕ್ಕೆ. ಅದೇ ರೀತಿ ಸಂಸಾರದಲ್ಲಿ ಪ್ರಭು ನಿಮ್ಮ ಧರ್ಮದ ಶರಣ ಸಿಗದೆ, ನಿಮ್ಮ ಚರಣ ಪ್ರಾಪ್ತವಾಗದೆ ಜೀವಿಗಳಿಗೆ ಏನಿಲ್ಲ, ಯಾವುದೇ ಮೌಲ್ಯ ಇಲ್ಲ. ಕೌನ ಪೂಜಿತ, ಯಾರು ಪೂಜರಿಲ್ಲ ಪ್ರಭು. ನಿಮ್ಮ ಚರಣದ ಸಾನ್ನಿಧ್ಯದಲ್ಲಿ ಬರುವುದರಿಂದಲೇ ಏನಾಗ್ತಾರೆ, ಪೂಜ್ಯರಾಗ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಅವರು ಪ್ರಶಂಸನೀಯರಾಗ್ತಾರೆ ಪ್ರಭು. आप अंक शून्य में आप अंक है प्रभु. चंद्र प्रभुವ ನೀವೇನಾಗಿದ್ರಿ? ಅಂಕ ಇದ್ದೀರಿ. ಮೈ ಶೂನ್ಯ ಏನಾಗಿದೆ ಪ್ರಭು? ನಾನು ಶೂನ್ಯನಾಗಿದ್ದೀನಿ. ಪ್ರಾಣ ಉಪದಾಸಂ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಜೀವದಲ್ಲಿ ಧರ್ಮ ಬಂದಾಗ ಏನಾಗ್ತದೆ, ಸಂಖ್ಯೆ ಯಾವ ರೀತಿ ಆವಾಜ ಮಾಡ್ತಿದ್ದಿ? ಶಂಖ ಊದಿದ್ರೆ ಎಷ್ಟು ಆವಾಜ ಬರ್ತದೆ? ಶ್ರೀಕೃಷ್ಣ ಶಂಖ ಊದ್ತಾನ, ಇಷ್ಟು ದೊಡ್ಡ ಆವಾಜ ಆಗ್ತದ. ನಾರಾಯಣನ ಶಂಖ ಯಾರಿಗೂ ಆಗಂಗಿಲ್ಲ, ಚಕ್ರವರ್ತಿಯ ಶಂಖ ಊದಕ್ ಆಗಂಗಿಲ್ಲ ಯಾರಿಗೂ ಸಹ, ಸಾಮಾನ್ಯ ಮನುಷ್ಯರಿಗೂ ಊದಕ್ ಆಗಂಗಿಲ್ಲ. ಚಕ್ರವರ್ತಿ ಶಂಖ ವಿಶೇಷ ಶಂಖ ಇರ್ತೈತಿ, ಬೇರೆ ಸಾಮಾನ್ಯ ಮನುಷ್ಯರಿಗೆ ಊದಕ್ ಆಗಂಗೇ ಇಲ್ಲ. ಹಾಗೆ ಅವರ ಪಟ್ಟದ ರಾಣಿ ಏನಾಗಿರ್ತಾಳೆ, ಸತ್ಯಭಾಮ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನ ಪತಿ ಅರ್ಧಚಕ್ರಿ ಇದಾನ, 3 ಖಂಡ ದ್ವಿಪತಿ ಇದಾನ. ಮತ್ತ ಕೃಷ್ಣ ಅಂತ ಹೇಳಿದ್ರೆ ಆತ ಏನ್ ಮಾಡ್ತಾನ ಅಂತ ಹೇಳಿದ್ರೆ, ನಾಗಸಲ್ಲೇ ಏರಿ ಆತನು ಮಲ್ಕೊಂತಾನ. ಮತ್ತ ಆತನು ಶಂಖವನ್ನು ಊದ್ತಾನ, ಆತ ಚಕ್ರವರ್ತಿ ಇದನಾಥ. ಎಲ್ಲವನ್ನ ಆಕೆ ಏನ್ ಮಾಡ್ತಾಳೆ, ವರ್ಣನೆ ಮಾಡ್ತಾಳೆ. ಒಮ್ಮೆ ನೀವ್ಯಾ ತೀರ್ಥಂಕರರು ಅಂದ್ರೆ ಎಲ್ಲ ಅತಿಗಿರ ಸುಡಿ ಜಲಕ್ರೀಡೆಗೆ ಹೋಗಿರ್ತಾರೆ. ಹೋದಾಗ ಅವರ ಅರಿವಿ ಎಲ್ಲ ಹಸಿವೆ ಆಗಿರ್ತದೆ, ತೆಗೆದುಕೊಡ್ತಾರೆ ಅತಿಗಿಗೆ, ಅದನ್ನ ಹಿಂಡ್ಕೊಡ್ರಿ ಅಂತ. ಆಗ ನೇಮಿನಾಥರು ಮದುವೆ ಆಗಿರೋಲ್ಲ, ನೇಮಿನಾಥರಿಗೆ ಮದುವೆ ಆಗಲ್ಲ, ಅವರು ಬಾಲ ಬ್ರಹ್ಮಚಾರಿಗಳಿದ್ದಾರೆ. ಹಾಗೇನೆ ಕಡೆ ದೀಕ್ಷಾ ತಗೊಂತಾರ ಅವರು.
ಕೊಟ್ಟ ತಕ್ಷಣ ಆಕಿ ಹೇಳ್ತಾಳೆ, ನಿಮ್ ಬಟ್ಟೆ ನಾಕೆ ಒಗಿಲಿ, ಮೈದಂದ ಬಟ್ಟೆ ನಾನು ಒಗಿಯಂಗಿಲ್ಲ ಅಂತ. ನಾನು ಪಟ್ಟದ ರಾಣಿ ಇದೀನಿ. ಮತ್ತು ಸತ್ಯಭಾಮ ಹೇಳ್ತಾಳೆ, ನಾನು ಒಗಿಯಂಗಿಲ್ಲ, ಮತ್ತ ನನ್ನ ಪತಿ ಅರ್ಧಚಕ್ರಿ ಇದ್ದಾರೆ, ಸಂಕವನ್ನು ಹೋಗ್ತಾರೆ, ಮತ್ತು ನಾಗಸಲ್ಯವನ್ನೇ ಇರ್ತಾರೆ. ನಾಗಸಲ್ಯ ಅಂದ್ರ ಅದು ದೇವತೆಗಳು ಕೊಟ್ಟಂತದ್ದು. ಅಂದ್ರೆ ಅದನ್ನ 1,000 ಯಕ್ಷ ದೇವತೆಗಳು ರಕ್ಷಣೆ ಮಾಡ್ತಾ ಇರ್ತಾರೆ. ಆ ದೇವ ಪುನೀತವಾದಂಥದ್ದು. ಅದನ್ನ ಸಾಮಾನ್ಯರ ಹತ್ರ ಹೋಗ್ಲಿಕ್ಕೂ ಆಗೋಲ್ಲ. ಅದ್ರ ಹತ್ರ ಅದರ ಮೇಲೆ ನೇಮಿನಾಥರಿಗೆ ಸಿಟ್ಟು ಬರ್ತದೆ. ಸೀದಾ ಏನ್ ಮಾಡ್ತಾರ ಅವರು, ಗೃಹಸ್ಥಾವಸ್ಥೆಯಲ್ಲಿ ಮನೆಯಲ್ಲಿದ್ದಾಗ ಸೀದಾ ಹೋಗಿ ಆಯುಧ ಶಾಲೆಗೆ ಹೋಗ್ತಾರೆ. ಆಯುಧ ಶಾಲೆಯಲ್ಲಿ ಹೋಗಿ ಸೀದಾ ಏನ್ ಮಾಡ್ತಾರ, ನಾಗಪಾಸದಲ್ಲಿ ಹೋಗಿ ಏನ್ ಮಾಡ್ತಾರ ಅವರು, ನಾಗಶಲ್ಯದ ಮೇಲೆ ಹೋಗಿ ಮಲ್ಕೊಂತಾರ. ಸೀದಾ ಮಲ್ಕೊಂಡ ಹಾಗೇನೆ ಕಾಲಿನಿಂದ ಸಂಕ ಎತ್ತು ಮೂಗಿನಲ್ಲಿ ಇಟ್ಕೊಂಡು ಕಾಲಲ್ಲಿ ಎತ್ತಿ ಏನ್ ಮಾಡ್ತಾರ ಅವರು, ಮೂಗಿನಲ್ಲಿ ಇಟ್ಕೊಂಡು ಏನ್ ಮಾಡ್ತಾರ, ಸಂಕವನ್ನು ಹೋಗ್ತಾರ. ಅಲ್ಲ, ಶಂಕನ ಕೈಯಲ್ಲಿ ಇಟ್ಕೊಂಡು ಕೈಯ ಮುಟ್ಟಂಗಿಲ್ಲ, ಅದನ್ನ ಕಾಲಿನಿಂದ ಎತ್ತಿ ಏನ್ ಮಾಡ್ತಾರ, ಮಲ್ಕೊಂಡ ಮಲ್ಕೊಂಡ ಅವ್ರೇನ್ ಮಲ್ಕೊಂಡ್ ಏನ್ ಮಾಡ್ತಾರ, ಕುತ್ಕೊಂಡಲ್ಲ, ಮಲ್ಕೊಂಡ್ ಏನ್ ಮಾಡ್ತಾರ ಅವರು, ಎತ್ತಿ ಊದ್ತಾರೆ. ಮತ್ತು ಕಿರುಬೇಳೆಯಲ್ಲಿ ಚಕ್ರವನ್ನ ತಿರ್ಸಿ ಬೆಳ್ತಾರೆ. ಇದರಿಂದ ಸಂಕ ಊದ ತಕ್ಷಣ ಏನಾಗ್ತದೆ, ಎಲ್ಲಾ ಕಡೆಯಲ್ಲೂ ಸಹ ದೇವತೆಗಳು, ಹಸುರರು, ವಿದ್ಯಾಧರರು, ಎಲ್ಲಾ ರಾಜರು, ಪಶು ಪಕ್ಷಿಗಳೆಲ್ಲ ಕಂಗಾಲಾಗಿ ಹೋಗ್ತಾರೆ. ಇಷ್ಟು ದೊಡ್ಡ ಅವಾಜ್ ಆಗ್ತದೆ. ಸಂಕ ಸಾಮಾನ್ಯ ಯಾರಿಗೂ ಊದಕ್ಕಾಗಂಗಿಲ್ಲ. ಶ್ರೀಕೃಷ್ಣ ಆತನ ಕೇಳಿ ಬೆರಗಾಗಿ, ಯಾರಪ್ಪ ನನ್ನ ಸಂಕನ ಯಾರು ಓದಿದ್ರು, ಯಾರು ಓದಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ಆತನ ಓಡೋಡಿ ಬರ್ತಾನೆ ಆಯುಧ ಶಾಲೆಗೆ ಬಂದು ನೋಡಿದ್ರೆ ನೇಮಿನಾಥರು ಬಹಳ ಸಿಟ್ಟಿನಿಂದ ಏನು ಮಾಡ್ತಾ ಇರ್ತಾರೆ, ಸಂಕವನ್ನು ಓದ್ತಾ ಇರ್ತಾರೆ. ಅವಾಗ ನೇಮಿ ಕೃಷ್ಣ ಏನು ಮಾಡ್ತಾನೆ, ಬಲರಾಮ ಕೃಷ್ಣ ಕ್ಷಮಾ ಕೇಳ್ಕೊಂತಾರೆ. ನೀವು ಅನಂತ ಬಲಶಾಲಿಗಳಿದ್ರಿ ಪ್ರಭು, ಜನ್ಮದಿಂದಲೇ ಅನಂತ ಬಲ ಇರ್ತದೆ ಅವರಿಗೆ. ನಿಮ್ಮ ಬಲವನ್ನು ಮೀರಿಸುವಂತ ಬಲ ಜಗತ್ತಲ್ಲಿ ಯಾವುದಿದೆ? ಸ್ತ್ರೀಯರು ಹೇಳಿದ್ರು ಅಂತೇಳಿ ನೀವು ಕೋಪಿತರಾಗಿ ಬಂದು ಆವಿನ ಶಾಲೆಯಲ್ಲಿ ಈ ರೀತಿ ಚೇಷ್ಟ ಮಾಡೋದು ಯೋಗ್ಯವಾದಂಥದ್ದಲ್ಲ. ನಿಮಗೆ ಶಾಂತರಾಗ್ರಿ ಅಂತೇಳಿ ಏನ್ ಮಾಡ್ತಾರೆ, ವಿನಂತಿಯನ್ನ ಮಾಡ್ತಾರೆ. ನೇಮಿನಾಥರ ಮಧ್ಯೆ ಶಾಂತರೇ ಇತ್ತು. ಆದ್ರೆ ಅತ್ತಿಯರಿಗೆ ಹೇಳಿದ ಮೇಲೆ ಅವರು ಏನ್ ಮಾಡ್ತಾರೆ, ಅವರು ಹೇಳಿದ ಮೇಲೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ಲಿಕ್ಕಾಗಿ ಮಾಡ್ತಾರೆ. ದೀಕ್ಷಾಕ್ಕೆ ಹೋಗೋದಕ್ಕೆ ನಿಮಿತ್ತ ಆಯ್ತು. ಆಗ ಬಂದಾಗ ಕೃಷ್ಣ ವಿಚಾರ ಮಾಡ್ತಾನೆ, ತುಂಬಾ ಬಲಶಾಲಿಗಳಿದ್ದಾರೆ ಇವರು. ಬಲದ ಮುಂದೆ ಯಾವ ಬಲನೂ ಸಹ ಬಲಭದ್ರನ ಬಲವನ್ನು ನಡೆಯಂಗಿಲ್ಲ, ನಮ್ಮ ಬಲವನ್ನು ಸಹ ನಾರಾಯಣ ಬಲವನ್ನು ನಡೆಯಂಗಿಲ್ಲ. ಇವರು ಅತುಲ ಬಲಶಾಲಿಗಳು ಅನ್ನೋದನ್ನು ಆತನಿಗೆ ಗೊತ್ತಾಗ್ತದೆ. ಆಗ ಆತ ಇವರೇನಾದ್ರೂ ಸಂಸಾರದಿಂದ ವೈರಾಗ್ಯ ಆಗುವಂತ ಆತನಿಗೆ ನಿಮಿತ್ತವನ್ನ ರೂಪಿಸ್ತಾನೆ. ಇದರಿಂದ ನೇಮಿನಾಥರು ಮೊದಲೇ ಅವರು ದೀಕ್ಷಾ ತಗೊಂಡು ತೀರ್ಥಂಕರಿದ್ರು, ಅವರು ಮೋಕ್ಷಕ್ಕೆ ಹೋಗುವಂಥವ್ರು ಇದ್ರು. ಹಾಗೆ ಒಂದು ನಿಮಿತ್ತಿಗಳಾಗ್ತದೆ ಅಂತ ಹೇಳಿದ್ರೆ, ಹೇಳುವಂತ ಉದ್ದೇಶ ಅಂತ ಹೇಳಿದ್ರೆ, ಪ್ರಾಣ ಪೂಪಿತಾಸಂ ಅಂತ ಹೇಳಿದ್ರೆ, ಪ್ರಾಣ ಅಂದ್ರೆ ಜೀವ ಧರ್ಮದಲ್ಲಿ ಬಂದಾಗ ಇದು ಉದಾಹರಣೆ ಕೊಟ್ಟಿದ್ದಾರೆ. ಏನಾಗ್ತದೆ, ಅದು ಬಹಳ ಮಹತ್ವಪೂರ್ಣವಾಗ್ತದೆ. ಸಂಸಾರದಲ್ಲಿ 2 ಧರ್ಮ ಪೂಜನೀಯವಾದಂಥದ್ದು. 2 ಧರ್ಮಗಳನ್ನು ಧಾರಣೆ ಮಾಡಿದಂತ ಜೀವಿಗಳೇ ಸಂಸಾರದಲ್ಲಿ ಧನ್ಯರಾದಂಥವಿದ್ದಾರೆ. ಉಳಿದಂತ ಜೀವಿ ಎಲ್ಲವೂ ಸಹ 0 ಇದ್ದ ಹಾಗೆ, ಏನು ಮೂಲೆ ಇಲ್ಲ. 2 ಧರ್ಮ ಯಾವುದು? ಜಿನೇಂದ್ರ ಭಗವಂತನ ಬೋಧನೆ ಮಾಡಿದಂತ ಶ್ರಾವಕ ಮತ್ತು ಶ್ರವಣ ಧರ್ಮವನ್ನ ಪಾಲನೆ ಮಾಡುವಂತ ಜೀವಿಗಳು ಧರ್ಮಾತ್ಮರು. ಧರ್ಮಾತ್ಮರನ್ನು ಯಾರಿಗೆ ಹೇಳ್ತಾರೆ? ಯಾವ ಧರ್ಮ? ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮವನ್ನು ಗ್ರಹಣೆ ಮಾಡಿದಂಥವರು, ಸಮೀಚೀನವಾದಂತ ಪಥವನ್ನು ಗ್ರಹಣೆ ಮಾಡಿದಂಥವರು, ಸಮ್ಯಕ್ ದೃಷ್ಟಿಯಾದಂತ ಜೀವಿಗಳು, ಸಮ್ಯಕ್ ದೃಷ್ಟಿಗಳು, ಸಮ್ಯಕ್ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಂಥವರು ಮತ್ತು ಸಮ್ಯಕ್ ಚಾರಿತ್ರಗಳನ್ನ ಪ್ರಾಪ್ತ ಮಾಡಿಕೊಳ್ಳುವಂಥವ್ರು. ಇವರೇ ಭವ್ಯಾತ್ಮರಿದ್ದಾರೆ. ಬಾಕಿ ಎಲ್ಲ 0 ಇದ್ದ ಹಾಗೆ. ಚಂದ್ರಕಲಂಕಿತ ಕಿಂತು ಹೋ ಚಂದ್ರಪ್ರಭೋ ಕಲಂ ವಾತೋ ಸಂಕಿತ ಕಿಂತು ಸೇ ಸಂಕರತ್ ಮನೀಸಂ. ಹೇ ಪ್ರಭೋ,
ಚಂದ್ರ ಪ್ರಭು ಅಂದ್ರೆ ಚಂದ್ರ ಕಲಂಕಿತ ಹೋ, ಚಂದ್ರ ಕಲಂಕಿತನಾಗಿದ್ದಾನಾತ. ಹುಣ್ಣಿಮೆಯಲ್ಲಿ ಪೂರ್ಣವಾಗಿರ್ತಾನಾತ. ಹುಣ್ಣಿಮೆ ಬಂದಾಗ ಪೂರ್ಣ ಚಂದ್ರವಾಗಿ ನೋಡೋದಕ್ಕೆ ಬಹಳ ಸುಂದರವಾಗಿರ್ತಾನೆ. ಹುಣ್ಣಿಮೆ ಚಂದ್ರವನ್ನ ನೋಡುವುದರಿಂದ ಸಮುದ್ರ ಉಕ್ಕಿ ಬರ್ತದೆ. ಸಮುದ್ರ ಏನಾಗ್ತದೆ? ಚಂದ್ರನನ್ನು ನೋಡಿ ಉಲ್ಲಾಸವಾಗಿ ಉಕ್ಕಿ ಮುಂದೆ ಬರ್ತದೆ ಅದು ಸಮುದ್ರ. ಹಾಗೆ ಸಾಮಾನ್ಯ ಎಲ್ಲರಿಗೂ ಸಹ ಆನಂದ ಆಗ್ತದೆ ಪೂರ್ಣ ಚಂದ್ರನನ್ನ ನೋಡುವುದರಿಂದ. ಆದರೆ ಚಂದ್ರನೂ ಸಹ ಏನಾಗಿದನಾತ? ಚಂದ್ರ ಕಲಂಕಿತ ಹೋ ಪ್ರಭು. ಚಂದ್ರ ಏನಾಗಿದನಾತ? ಕಲಂಕಿತನಾಗಿದ್ದಾನೆ. ಆದ್ರೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಶಾನ್ ಇದೆ. ಯಾರು ಪೂರ್ಣಚಂದ್ರ ಆದ್ರೂ ಮಧ್ಯದಲ್ಲಿ ಏನಿದೆ? ಒಂದು ನಿಶಾನ್ ಇದೆ. ನಿಶಾನ್ ಮಲದ ಹಾಗೆ ಒಂದು ನಿಶಾನ್ ಕಾಣದೇ ಇರ್ತದಲ್ಲ ಅದರಲ್ಲಿ. ಪೂರ್ಣವಾಗಿ ಚಂದ್ರ ಏನಾಗಲ್ಲ. ಮತ್ತು ಅಷ್ಟೇ ಅಲ್ಲದೆ ಏನಾಗ್ತಾನೆ? ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ದೊಡ್ಡವ ಆಗ್ತಾನೆ, ಸಣ್ಣವ ಆಗ್ತಾನಾತ, ಕಲಂಕದಲ್ಲಿದ್ದಾನಾತ. ಆದ್ರೆ ಹೇ ಪ್ರಭು, ಚಂದ್ರ ಪ್ರಭು ಆಪ. ಇನ್ನೇನಿದೆ ನೀವು? ಚಂದ್ರ ಪ್ರಭು ಆಪ ಅಕಲಂಕ ಅಂದ್ರೆ ನೀವೇನಿದ್ರಿ? ಕಲಂಕ ರಹಿತರಿದ್ದೀರಿ. ನಿಮ್ಗೆ ಯಾವುದೇ ಕಲಂಕ ಇಲ್ಲ, ನಿರ್ಮಲರಿದ್ದೀರಿ, ನಿರ್ದೋಷರಿದ್ದೀರಿ, ಕಲಂಕ ರಹಿತರಾಗಿದ್ದೀರಿ ಪ್ರಭು. ವಾತೋ ಸಂಕಿತ ಕಿಂತು ಸಂಕರ ತುಮನಿ ಸಂ. ಹಾಗೆ ವಾತು ಸಂಕಿತ ವಾಸು ಸಂಕಿತ ಕಿಂತು ಸಂದೇಹನೇ ಇಲ್ಲ ಪ್ರಭು. ವಾತು ಸಂಕಿತ ಕಿಂತು ಕೇತುಸಿ ಸಂಕರ ನಿಸಂಕಿತ ಅಂತ ಹೇಳಿದ್ರೆ ಕೇತು ಗ್ರಹಣ. ಗ್ರಹಣ ಏನಾಗ್ತದೆ? ಬಂದು ಏನಾಗ್ತದೆ? ಚಂದ್ರನಿಗೆ ಆವರಿಸಿಕೊಳ್ಳುತ್ತದೆ. ಆದ್ರೆ ನಿಮಗೆ ಯಾವುದು ಸಹ ಏನಾಗಲ್ಲ, ಮುಟ್ಟಲ್ಲ, ಆವರಿಸಿಕೊಳ್ಳಲ್ಲ. ಗ್ರಹಣ ಆದ್ರೆ ಕೇತು ಬಂದು ಆವರಿಸಿಕೊಂಡ್ರೆ ಚಂದ್ರನಿಗೆ ಏನಾಗ್ತದ? ಕತ್ಲೆ ಆಗ್ತದ, ಕಾಣಲ್ಲ. ಆದ್ರೆ ಸಂಕರ ಪ್ರಭು, ಸಂಕರ ಅಂದ್ರೆ ಭಗವಾನ್. ಸಂಕರ ಯಾರಿಗೆ ಹೇಳ್ತಾರೆ? ಭಗವಂತರಿಗೆ ಸಂಕರ ಅಂತ ಹೇಳ್ತಾರೆ. ಸಂಕರ ತುಮತಿ ಅಂದ್ರೆ ನಿಸಂಕರಿದ್ದೀರಿ, ನಿಮ್ಗೆ ಯಾವುದೇ ರೀತಿಯ ಕಲಂಕಗಳಿಲ್ಲ ಪ್ರಭು. ಅಂದ್ರೆ ನಿರ್ಮಲರಾಗಿದ್ದೀರಿ, ನಿಮ್ಗೆ ಯಾರು ಕಲಂಕ ಮಾಡುವಂತವ್ರು ಇಲ್ಲ. ರಂಕ ಬನಾಹೋ ಮಮ ಅತ ಮೀಟೋ ಮನ ಕಾಪಂ ಜಾಪ ಜಪೋ ದಿನಾಮುಕ ವೈಟ ಸದಾ ಪರಿಯಾಂಕ್. ರಂಕ ಬನಾ ಹಾಗೆ ರಂಕ ಬನಾಹೋ ಮಮ ಅತ ಮೀಟೋ ಮನ ಕಾಪಂ. ಹೇ ಪ್ರಭು, ನಾ ಏನ್ ಮಾಡ್ತಾ ಇದ್ದೀನಿ? ನಿಮ್ಮ ಚರಣ ದಾಸನ ಆಗ್ತಾ ಇದ್ದೀನಿ. ರಂಕ ಬನಾಹೋ ಮಮ ಅತ ಮೀಟೋ ಮನ ಕಾಪಂ. ಮನಸ್ಸಿನ ಏನಾಗಲಿ? ಕರ್ಮವೆಲ್ಲವೂ ಸಹ ನಾಶವಾಗಲಿ ಪ್ರಭು. ಮನಗಾಪಂ ಜಾಪ ಜಪೋಜಿನ ನಾಮಕ. ನಿಮ್ಮ ಜಪವನ್ನ ಮಾಡೋದ್ರಿಂದ, ನಿಮ್ಮ ನಾಮಸ್ಮರಣೆಯನ್ನ ಮಾಡಿ. ಚಂದ್ರಪ್ರಭು ಭಗವಾನ್ ನಿಮ್ಮ ಊರಿನಲ್ಲಿ ಯಾವ ಭಗವಂತರಿದ್ದಾರೆ? ಚಂದ್ರಪ್ರಭು ಭಗವಾನ್. ಮೂಲನಾಯಕ ಚಂದ್ರಪ್ರಭು ಭಗವಾನ್ ಇದ್ದಾರೆ ಕೆಳಗಿನ ವೇದಿಯಲ್ಲಿ. ಮೇಲೆ ವಾಸಪೂಜ್ಯ ಭಗವಂತರಿದ್ದಾರೆ. ಅವರು ಬ್ರಹ್ಮಚಾರಿಗಳಿದ್ದಾರೆ, ವಾಸಪೂಜ್ಯರು. ಹಾಗೆ ಪೂಜು ದಿನ ಹಾಗೆ ಜಪವನ್ನ ಮಾಡೋದ್ರಿಂದ, ಪೂಜೋ ಜಾಪೋ ದಿನ ನಾಮ ಪ್ರಭು, ನಿಮ್ಮ ನಾಮವನ್ನ ನಿಮ್ಮ ಜಪವನ್ನು ಮಾಡೋದ್ರಿಂದ ಬೈಕ ಸದಾ ಪರ್ಯ ಎಲ್ಲ ಏನಾಗ್ತದೆ? ಪರ್ಯಾಯಗಳೆಲ್ಲವೂ ಏನಾಗ್ತದ? ಭೋಗಗಳೆಲ್ಲವೂ ನಾಶವಾಗ್ತದೆ ಪ್ರಭು. ಎಲ್ಲವೂ ನಾಶವು ಚಂದ್ರ ಭಗವಂತರ ಭಕ್ತಿಯನ್ನ ಮಾಡೋದ್ರಿಂದ. ಯಾರು ಜಿನೇಂದ್ರ ಭಗವಂತರ ಭಕ್ತಿಯನ್ನು ಮಾಡ್ತಾರೆ, ಜಿನೇಂದ್ರ ಭಗವಂತರ ದರ್ಶನ ಮಾಡ್ತಾರೆ, ಅವರ ಜೀವನ ಸಾರ್ಥಕತೆ ಆಗ್ತದೆ. ಎಲ್ಲರೂ ಸಹ ಜಿನೇಂದ್ರ ಭಗವಂತ ದರ್ಶನ ಮಾಡಬೇಕು, ಜಿನೇಂದ್ರ ಭಗವಂತರ ಅಭಿಷೇಕ ಪೂಜಾದಿಗಳನ್ನು ಮಾಡಬೇಕು. ಜೀವನದಲ್ಲಿ ಸಂಸಾರದಲ್ಲಿ ಸಾರ್ಥಕವಾದಂತಹ ಕ್ರಿಯೆ ಅಂತ ಹೇಳಿದ್ರೆ
ಜಿನೇಂದ್ರ ಭಗವಂತರ ಪೂಜೆ ಮಾಡುವಂಥದ್ದು ಮತ್ತು ದಾನ ಪೂಜೆ ಒಂದೇ ಶ್ರೇಷ್ಠವಾದಂಥದ್ದು. ಎಲ್ಲವೂ ಬಾಕಿ ಎಲ್ಲ ನಿಸಾರವಾದಂಥದ್ದು. ಸಾರಪೂರ್ಣವಾದ ಕ್ರಿಯೆ ಅಂದರೆ ಭಗವಂತರ ಪೂಜೆ ಮಾಡೋದು, ದರ್ಶನ ಮಾಡೋದು. ನೋಡ್ರಿ, ಬಹಳಷ್ಟು ಜನ ಬೇರೆಯವರಿಂದ ಅನುಕರಣೆ ಮಾಡಬೇಕು, ಆದರೆ ಉತ್ತಮ ಜೈನ ಕುಲದಲ್ಲಿ ಜನ್ಮವನ್ನು ಪಡೆದು ಸಹ ಬೇರೆಯವರೆಲ್ಲ ಎಷ್ಟು ಶಿಸ್ತು ಪದ್ಧತಿಯಿಂದ ಇರ್ತಾರೆ, ಎಷ್ಟು ಅವರ ಅನುಶಾಸನ ಪಾಲನೆ ಮಾಡ್ತಾರೆ. ಆದರೆ ತಾವೆಲ್ಲ ಎಂತಹ ಧರ್ಮದಲ್ಲಿ ಹುಟ್ಟಿದ್ರಿ ಬಂಧುಗಳೇ. ಮೂರು ಲೋಕದಲ್ಲಿ ಶ್ರೇಷ್ಠವಾಗಿರುವಂತಹ ಜೈನ ಕುಲದಲ್ಲಿ, ಜನಧರ್ಮದಲ್ಲಿ ಜನ್ಮವಾಗಿದೆ. ತಾವೆಲ್ಲ ತಮ್ಮೆಲ್ಲರ ಕುಲ ಜೈನ ಕುಲ ಇದೆ. ಕುಲಾಚಾರವನ್ನು ಪಾಲನೆ ಮಾಡಬೇಕು, ಹಾಗೆಯೇ ಅನುಶಾಸನಗಳನ್ನು ಪಾಲನೆ ಮಾಡಬೇಕು. ನೋಡ್ರಿ, ಬೆಳಿಗ್ಗೆ ನಾವು ಬರ್ತಾ ಇದ್ದಾಗ ನಾವು ಬರ್ತಾ ಆ ಕಡೆಗೆ ಹೋಗ್ಬಿಟ್ಟಿವಲ್ಲ, ಕಲ್ಲಿಂದ ನೋಡಿ ಮೇಲೆ ನೋಡಲಿಲ್ಲ, ಸೀದಾ ಒಳಗೆ ಹೋಗ್ತಾ ಇದೆ. ಅಂದರೆ ಅಲ್ಲಿ ಮಸೀದಿ ಕಡೆ ಸೀದಾ ಆಮೇಲೆ ಬಂದು ಕೂಡ ಮೇಲೆ ಹುಡುಗರೆಲ್ಲ ಹೊರಗೆ ಬರ್ತಿದ್ರು. ನೋಡೋಣ ಅಂತ ಹೊರಗೆ ಹೋಗಿದ್ದು ನೋಡಿ, ನೋಡಿದ್ರೆ ಸಣ್ಣ 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 ಹುಡುಗರು, ಎಷ್ಟು ಜನ ಹುಡುಗರು ಹುಡುಗಿಯರು, ಎಷ್ಟು ಅನುಶಾಸನ. ಹುಡುಗರೆಲ್ಲ ಬಿಳಿ ಬೆಳಿ ಕುರ್ತಾ, ಬೆಳಿ ಪಾಯಿ, ಹಾಗೇನೆ ಬೆಳಿ ಟೋಪಿ, ಪಾಠಶಾಲೆ ಬ್ಯಾಗ್. ಪ್ರತಿಯೊಬ್ಬರು ಹೆಣ್ಮಕ್ಳು ಹಾಗೆ, ಅವರು ಚೂಡಿದಾರ ವೈಟು, ಮೇಲೆ ಇದು ಮತ್ತೊಂದು ಕಪ್ಪು, ಇದು ಏನು ಹೇಳಿದ್ರಿ ಗುಡ್ಡಿ. ಪ್ರತಿಯೊಬ್ಬರು ಸಣ್ಣ, ಇಷ್ಟು ಸಣ್ಣ ಹುಡುಗಿಯರು ಹಾಕೊಂಡಿದ್ದಾರಲ್ಲ, ಗುಡ್ಡಿಯಿಂದ ಒಬ್ರು ಇಲ್ಲ, ಕಟ್ಟಿದ್ದಾರೆ ಬೇಗ ಟೈಟ್ ಮಾಡಿ, ಜಾಗ ಒಂದು ಬ್ಯಾಗ್. ಸಣ್ಣ 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 ಹುಡುಗರು ಎಷ್ಟು ಸಣ್ಣ್ರಿ, ಪುಟ್ಟ 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 ಎಲ್ಲ ಹೊರಗೆ ಬಂದಲ್ಲ, ಮುಂದೆ ಹೋದಲ್ಲ ಪಾಠಶಾಲಾ ಮುಗಿಸ್ಕೊಂಡು. ಆಮೇಲೆ ಒಂದು ಮನೆಯಲ್ಲಿ 4 ಮನೆಯಲ್ಲಿ 10 ಮನೆಯಲ್ಲಿ ಪಾಠಶಾಲಾ ಮಾಡ್ತಾರ ಹುಡುಗರನ್ನ, ಕಂಪಲ್ಸರಿ ಕಲಿಸ್ತಾರ, ಹೋಗ್ಲೇಬೇಕು ಪಾಠಶಾಲೆಗೆ. ಆದ್ರೆ ನಮ್ಮಲ್ಲಿ ಯಾಕೆ ನಡೆಯಂಗಿಲ್ಲ, ಪಾಠಶಾಲೆ ಮಾಡಂಗಿಲ್ಲ? ನಮ್ಮೂರಿಗೆ ಕುಶೋತೆ ಇಲ್ಲ ಪಾಠಶಾಲೆ ಕಲಿಸಕ್ಕೆ. ಹುಡುಗರೆಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ವಕೀಲರ ಆಗಬೇಕು. ನೀವು ಪಾಠಶಾಲೆ ಅವಶ್ಯಕತೆ ಇಲ್ಲ, ಧರ್ಮದ ಕಲಿಸೋ ಅವಶ್ಯಕತೆ ಇಲ್ಲ. ಅವ್ರಿಗೆ ನೋಡ್ರಿ, ಎಲ್ಲಕ್ಕಿಂತ ಮೊದಲು ಧರ್ಮ ಮುಖ್ಯ. ಅವರಿಗೆ ಧರ್ಮ ಸಂಸ್ಕಾರಗಳನ್ನು ಕೊಡ್ತಾರೆ. ಒಬ್ಬರಲ್ಲಿ 4 ಜನ ಇರಲಿ, 10 ಜನ ಇರಲಿ, ಒಂದು ಊರಾಗ ಕಂಪಲ್ಸರಿ 2 ಮನೆ ಇದ್ರು ಒಂದು ಮಸೀದಿ ಕಟ್ಕೊಂತಾರ. ಅವರು ತಮ್ಮ ಆರಾಧಕರ ಅಂತ ಒಂದು ಧರ್ಮದ ಸ್ಥಾನವನ್ನ ತಮ್ಮ ಆರಾಧಕರ ಸ್ಥಾಪನೆ ಮಾಡ್ಕೊಂತಾರೆ, ಆರಾಧನೆ ಮಾಡ್ತಾರೆ. ಆದ್ರೆ ನೀವೆಲ್ಲ ಎಷ್ಟು ಜನ ಇದ್ರಿ, ನಿಮ್ಮೂರದ್ದೇ ಹೇಳ್ತಾ ಇಲ್ಲ, ನಾವು ಎಲ್ಲಾ ಕಡೆ ಹೇಳ್ತಾ ಇದ್ದೀವಿ. ಜೈನ ಧರ್ಮ ದೊಡ್ಡವರಾದ್ಮೇಲೆ ಕಲಿಸ್ಲಿಕ್ಕೆ ಆಗಲ್ಲ ಅವರಿಗೆ. ನೋಡಿ, ಸಣ್ಣ ಹುಡುಗರಿಗೆ ಹೆಂಗ್ ಸಂಸ್ಕಾರ ಕೊಡ್ತಾ ಇದ್ದಾರೆ. ಅವರನ್ನು ನೋಡಿ ಆದ್ರೂ ಜೈನರ ಅನುಕರಣೆ ಮಾಡಬೇಕು. ಜೈನರಾದಂಥವ್ರು ಮುಸ್ಲಿಂ ಬಾಲಕರಿಗೆ ಎಷ್ಟು ಸಂಸ್ಕಾರವನ್ನು ಕೊಡ್ತಾರ ಅವರು. ಕಂಪಲ್ಸರಿ ಕಡ್ಡಾಯ ಎಲ್ಲರೂ ಹೋಗ್ಲೇಬೇಕು. ನಿಮ್ ಪಂಥ, ಪಂಗಡ, ಜಗಳ ಇದನ್ನೆಲ್ಲ ದೂರ ಇಡ್ರಿ. ನಿಮ್ ಪಂಥಗಳಿದ್ರೆ, ಪಂಗಡಗಳಿದ್ರೆ ಎಲ್ಲ ದೂರ ಇಡ್ರಿ. ಎಲ್ಲ ಇದರಲ್ಲೇ ಗುದ್ದಾಡ್ಕೊಂತ, ಇದರಲ್ಲಿ ರಾಗದ್ವೇಷ ಮಾಡ್ಕೊಂತ ಒಬ್ರು ಕಂಡ್ರು ಒಬ್ರಿಗೆ ಆಗಂಗಿಲ್ಲ. ಒಬ್ಬರು ಮುಂದೆ ಹೋದ್ರೆ ಅವ್ರನ್ನ ಮುಂದೆ ಹೋಗ್ಬಿಡಂಗಿಲ್ಲ. ಹಿಂದೆ ಕಾಲು ಚಿಕ್ಕ ಹಾಕೋದು. ಯಾರ ಮುಂದೇನೋ ಧರ್ಮದಲ್ಲಿ ಏನಾದ್ರು ಒಂದು ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಸಂಘಟನೆ ಮಾಡ್ತಕ್ಕಂಥ, ಒಂದು ಧರ್ಮ ಪ್ರಭಾವನೆ ಮಾಡ್ತಕ್ಕಂಥ ಅಥವಾ ಧರ್ಮ ಸಂಸ್ಕಾರ ಕೊಡುವಂತ ಕಾರ್ಯ ಮಾಡ್ತಾ ಇದಾರೆ ಅಂದ್ರ ಅವ್ರ 10 ಜನ ಈರ್ಷ್ಯ ಮಾಡೋರು ತಯಾರಾಗ. ಅವ್ರು ಒಳ್ಳೇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ಲಿಕ್ಕೆ ತಯಾರಾಗುತ್ತಲ್ಲ. ಸ್ವಾರ್ಥಿಗಳಾಗಿ ಇವರು ಧರ್ಮವನ್ನು ಗುಣ ಮಾಡ್ತಾರೆ. ಅವ್ರು ನೋಡ್ರಿ, ಎಲ್ಲ ಧರ್ಮದಲ್ಲಿ ಎಲ್ಲ ಕಡೆಯಲ್ಲೂ ಇದಾವ. ಸಂಸಾರದಲ್ಲಿ ರಾಗ ದ್ವೇಷಗಳಿದಾವ, ಎಲ್ಲರಿಗೂ ವಿಮರ್ಶೆಗಳಿದಾವ, ನಿಮ್ಗಿಂತ ಎಷ್ಟೋ ಜಾಸ್ತಿ ಇರ್ತದ. ಆದ್ರೆ ಧರ್ಮ ಅಂತ ಬಂದಾಗ ಅವರೆಲ್ಲ ಒಟ್ಟಾಗ್ತಾರೆ, ಎಲ್ಲ ಒಟ್ಟಾಗಿ ಸಮರ್ಪಣೆ ಹೋಗಿರ್ತಾರೆ. ಅವ್ರಲ್ಲಿ ಪಂಗಡವಿರ್ಲಿ, ಬೇರೆ ಎಲ್ಲ ಏನೋ ಅವರಲ್ಲೇ ಇದಾವಲ್ಲ. ಆದ್ರೆ ಅವ್ರು ಯಾವುದನ್ನೋ ಜನರಿಗೆ ತೋರಿಸ್ಕೊಡೋಲ್ಲ, ಅಲ್ಲಿ ಯಾರು ಮುಂದೆ. ಹಾಗೆ ನೀವು ಸಹ ಮುಂಬರುವ ದಿನಗಳಲ್ಲಿ ಕಮ್ಮಿ ಅಂದ್ರು
ಜಿನ ಧರ್ಮದಲ್ಲಿ ಹುಟ್ಟಿದ್ರಿ, ಜೈನರಾದಂತರು, ಜೈನ ಕುಲದರಾದಂತವರು ಜಿನೇಂದ್ರ ಭಗವಂತರ ತತ್ವಗಳನ್ನ, ಜಿನೇಂದ್ರ ಭಗವಂತರ ಧರ್ಮಗಳನ್ನ, ಕುಲಾಚಾರಗಳನ್ನ ಈ ಕುಲದಲ್ಲಿ ಜನ್ಮ ಪಡೆದಲ್ಲಿ ಎಲ್ಲರೂ ಸಹ ಅವಶ್ಯವಾಗಿ ಪಾಲನೆ ಮಾಡಲೇಬೇಕು. ಪ್ರತಿದಿನ ದಿನದರ್ಶನವನ್ನು ಮಾಡುವಂಥದ್ದು. ದಿನದರ್ಶನ ಮಾಡದೆ ಬಾಯಿಗೆ ನೀರು ಹಾಕಬಾರದು. ರಾತ್ರಿ ಭೋಜನ ತ್ಯಾಗ. 70-80 ವರ್ಷ ಆಗಿದೆ, ರಾತ್ರಿ ಭೋಜನ ತ್ಯಾಗ ಮಾಡಕ್ಕಾಗಿಲ್ಲ. ಹುಣಸಿ ಮರ ಮುಪ್ಪಾದ್ರೂ ಹುಳಿ ಮುಪ್ಪಾಗ್ಲಿಲ್ಲ. ಇನ್ನು ರಾತ್ರಿ ಹಗಲು ತಿನ್ನೋದ ಪಶುಗಳ ಹಂಗ ಇನ್ನೂ ಆ ಕ್ರಿಯೆ ಬಿಟ್ಟಿಲ್ಲ. ರಾತ್ರಿ ಭೋಜನ ಮಾಡಬಾರ್ದು. ಜೈನ ಕುಲದಲ್ಲಿ ಹುಟ್ಟಿದವರು ಚಿಕ್ಕ ಮಗುವಿಂದ ಕಲಿಸ್ಬೇಕು ಅದನ್ನ. ಆದ್ರೆ 80, 70, 80 ಆಗೈತಿ. 80 ಆದ್ರೂ ರಾತ್ರಿ ಭೋಜನ ಬಿಡೋಕ್ಕಾಗಲ್ಲ. ರಾತ್ರಿ ಭೋಜನ ತ್ಯಾಗ. ನೀರು ಸೋಸಿ ಕುಡಿಯುವುದು, ಮಧು ಮದ್ಯ ಮಾಂಸಗಳ ತ್ಯಾಗ, ಇದು ಜೈನ ಕುಲಾಚಾರಗಳಿದ್ದಾವೆ. ಜೈನ ಕುಲದಲ್ಲಿ ಜನ್ಮ ಪಡೆದಂತ ಪ್ರತಿಯೊಬ್ಬ ಪಂಗಡದವರು ಪ್ರತಿಯೊಬ್ಬರು ಪಾಲನೆ ಮಾಡಲೇಬೇಕಾದಂಥದ್ದು ಇದು. ನಾ ಶ್ವೇತಂಬರ್ ಇರಲಿ, ನಾ ದಿಗಂಬರ್ ಇರಲಿ, ನಾ ತೇರಾಪಂಥಿ ಇರಲಿ, ನಾ ಬೀಸ್ಪಂಥಿ ಇರಲಿ, ಯಾವುದೇ ಪಂಥದವರಿರಲಿ, ಜೈನ ಕುಲದವರು ಅಂತ ಹೇಳ್ತಾ ಇದ್ದಾರೆ ಜೈನರಾದವರು. ಪ್ರತಿಯೊಬ್ಬರು ಸಹ ಪಾಲನೆ ಮಾಡಲೇಬೇಕು. ಇಷ್ಟನ್ನು ಪಾಲನೆ ಮಾಡಿ ಎಲ್ಲರೂ ಇದು ಪಾಲನೆ ಮಾಡೋದಕ್ಕೆ ತಿಳಿಸುವರು ಯಾರನ್ನ ಮಕ್ಕಳಿಗೆ ಕಲಿಸ್ಬೇಕು. ತಂದೆ ತಾಯಿಯವರು ಮೊದಲು ಪಾಲನೆ ಮಾಡಬೇಕು. ಅವಾಗ ಮಾತ್ರ ಮಕ್ಕಳ ಮೇಲೆ ಸಂಸ್ಕಾರಗಳು ಬರುತ್ತೆ. ತಂದೆ ತಾಯಿಯರಿಗೆ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರೆ ಮಕ್ಕಳೇ ಪಾಲನೆ ಮಾಡ್ತಾವ. ಹಾಗಾಗಿ ನಿಮ್ಮಲ್ಲಿ ನಮ್ಗೆ ನೋಡಿ ಬಹಳ ಚಂದ ಹೇಗ್ರಿ ಪುಟ್ಟು ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಹೊರಗೆ ಬಂದ್ರಲ್ಲ ಎಷ್ಟು ಶಿಸ್ತಾಗಿ ಟೋಪಿ ಹಾಕಿ ಒಂದೇ ಸಲ ಡ್ರೆಸ್ ಎಲ್ಲ ಹೇಗೆ ಶಿಸ್ತಾಗಿ ಬಂದಾರ. ಆದ್ರೆ ಪಾಠಶಾಲೆ ಕಳಿಸ್ಕೊಡ್ರಿ ಅಂದ್ರ ನಮ್ಮ ಹುಡುಗರಿಗೆ ಡ್ರೆಸ್ಸೇ ಇಲ್ಲ ಅಂತ. ಆದ್ರ ಕೊಟ್ಟರು ಸಹ ಯಾರು ಧರ್ಮಾತ್ಮಕ ದಾನ ಕೊಡಿಸಿದ್ರೆ ಅದಕ್ಕೆ ಮೌಲ್ಯನೇ ಇಲ್ಲ. ಪಾಠಶಾಲೆಗೆ ಯಾರು ಊರಲ್ಲಿ ಯಾರೋ ಶ್ರಾವಕರು ಯಾರಾದ್ರೂ ಪಾಠಶಾಲೆ ನಡೆಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋರಿಲ್ಲ, ಕಳಿಸೋರಿಲ್ಲ. ಮತ್ತು ಅದಕ್ಕೆ ಆ ಹುಡುಗರಿಗೆ ಏನಾದ್ರು ಡ್ರೆಸ್ ಗೀಸ್ ಕೊಡ್ಸೋರು ಇಲ್ಲ. ಕೊಡ್ಸಿದ್ರು ಸಹ ತಂದೆ ತಾಯಿಗಳು ಸದ್ಬಳಕೆ ಮಾಡಕ್ಕೆ ಅವ್ರು ತಿಳಿಸಿ ಹೇಳಂಗಿಲ್ಲ. ಅದನ್ನ ವಸ್ತುಗಳ ಎಲ್ಬೇಕಲ್ಲಿ ಹಾಕೊಂಡು ಅರಿ ನೋಡ್ರಿ ಪ್ರತಿಯೊಬ್ಬರು ತಮ್ಮ ಖರ್ಚಲ್ಲಿ ತಾವು ನೋಡ್ಕೊಂತಾರೆ ವ್ಯವಸ್ಥಿತ ಹೆಂಗ್ ಶಿಸ್ತಾಗಿ ಹೆಂಗ ಅವ್ರ ಸಮರ್ಪಣೆ ತಮ್ಮ ಧರ್ಮದ ಬಗ್ಗೆ ಆಸಕ್ತಿ ಇದೆ, ಸಮರ್ಪಣೆ ಇದೆ. ಬಂಧುಗಳೇ, ತಮ್ಮಲ್ಲಿ ಜೈನ ಕುಲದಲ್ಲಿ ಜನ್ಮ ಪಡೆದ ಯಾಕೆ ಹೀಗೆ ಕಮ್ಮಿ ಆಗ್ತಾ ಇದ್ದೇವೆ? ನೀವು ಸಹ ಮುಂದಿನ ದಿನಗಳಲ್ಲಿ ಒಟ್ಟಾಗಬೇಕು, ಸಂಘಟಿತರಾಗಬೇಕು ಮತ್ತು ನೀವು ಸಹ ಏನ್ ಮಾಡಬೇಕು, ಮಕ್ಕಳಿಗೆ ಸಂಸ್ಕಾರವನ್ನ ಕೊಡಬೇಕು. ಅವಾಗ ಮಾತ್ರ ಏನಾದ್ರು ಸಮಾಜದಲ್ಲಿ ಏನಾದ್ರೂ ಮುಂದೆ ಧರ್ಮ ಇರ್ಲಿಕ್ಕೆ ಸಾಧ್ಯ ಇದೆ. ರಾತ್ರಿ ಭೋಜನ ತ್ಯಾಗ ಮಾಡಕ್ಕಾಗಂಗಿಲ್ಲ. ಇಷ್ಟು ನೋಡ್ರಿ, ಫಾಸ್ಟ್ ಫುಡ್, ಜಂಕ್ ಫುಡ್ ಏನು ತಿಂತಾ ಇದಾವೆ ಹುಡುಗರೆಲ್ಲ, ಅಶುದ್ಧವಾದ ವಸ್ತುಗಳನ್ನು ತಿಂತಾ ಇದ್ದಾರೆ. ಈ ತಿನ್ನಬಾರದು ಅನ್ನೋದನ್ನ ಯಾರು ತಿಳಿಸಿ ಹೇಳೋರು? ಇದನ್ನ ಬಿಸ್ಕೆಟ್, ಚಾಕ್ಲೇಟ್, ಚಿಂಗಮ್, ಐಸ್ ಕ್ರೀಮ್, ಮ್ಯಾಗಿ ಏನೆಲ್ಲ ಬಜಾರಲ್ಲೆಲ್ಲ ಎಲ್ಲ ಸ್ವೀಟ್ಗಳೆಲ್ಲ ಏನು ಬರ್ತಾವ, ಎಲ್ಲ ಅಶುದ್ಧವಾದ ವಸ್ತುಗಳೆಲ್ಲ ಬಹಳಷ್ಟೆಲ್ಲ ಬಜಾರಲ್ಲಿ. ಇವೆಲ್ಲವನ್ನ ತಿಳುವಳಿಕೆ ಇಲ್ಲದೇ ಗ್ರಹಣೆ ಮಾಡ್ತಾ ಇರೋದಕ್ಕೆ ಆಚರಿಸ್ಕೊಳ್ತಾರೆ. 3 ವರ್ಷದ ಬುದ್ಧಿ, 3 ವರ್ಷದ ತನಕ. 3 ವರ್ಷದಿದ್ದಾಗ ಅವ್ರು ತಿನ್ನಬೇಕು. ಒಂದು ಗಿಡ ಬಿದ್ದಾಗ ಬಗ್ಗಿಸ್ಬೋದು, ಯಾಕೆ ಬೇಕಾದ್ರೆ ಹೋಗ್ತದ, ಡಂಪ್ ಮಾಡಿಕೊಟ್ರೆ ಹೋಗ್ತದೆ, ಬಗ್ಗೆ ನೇರಳು ಮಾಡಬಹುದು, ಡಂಪು ಮಾಡಬಹುದು. ಅದನ್ನು ಆದ್ರೆ ಒಂದೊಳ್ಳೆ ಡಾಂಕ ಬಿತ್ತಂದ್ರೆ ಮತ್ತೆ ನೆಟ ಮಾಡಕತ್ತೇನ್ರಿ ನನ್ನ ದೊಡ್ಡ ಆದ್ಮೇಲೆ ಡಾಂಕ ಹೋಯ್ತಂದ್ರ ಮತ್ತದ ಹಿಂಗ ತಿರ್ಚಿನೇ ಆತ ಮತ್ತ ನೆಟ ಮಾಡಕತ್ತದ ಮುರಿದೋಗುತ್ತೆ. ನೆಟ ಮಾಡಕ್ ಹೋದ್ರೆ ತಾಕತ್ತಾಗಿ ಕಟಾಕ್ ಹೋಗ್ತದೆ, ಮುರಿದಿ. ಹಂಗ ಒಂದು ಸಲ ನಿಮ್ಮ ಸಂತಾನಕ್ಕೆ ಕುಸಂಸ್ಕಾರಗಳು ಬಿದ್ರ ಮತ್ತೆ ಅವ್ರನ್ನ ಸುದ್ದೋಗ್ತಿದ್ದೋಕ್ ಆಗಂಗಿಲ್ಲ. ಅವ್ರು ನಿಮ್ಮನ್ನೇ ಬಿಟ್ಟು ತ್ಯಾಗ ಮಾಡಿ ದೂರ ಮಾಡ್ಬಿಡ್ತಾವ. ಇದರ ದುಷ್ಪರಿಣಾಮ ನೋಡ್ರಿ, ಜೈನರಲ್ಲೇ ಎಷ್ಟು ಅಂತರ್ಜಾತಿ ವಿವಾಹಗಳಾಗ್ತಾ ಇದಾವ. ಎಷ್ಟೋ ಜೈನ ಹುಡುಗಿಯರು ನಿಮ್ಮ ಜಾತಿಯ ಹುಡುಗಿ ಹೋಗ್ತಾ ಇದ್ದಾರೆ. ಹಾಗೆ ಅದರ ಸಮಾಜದಲ್ಲ ಸಜ್ಜನರಾದಂಥವರು ಏನಾಗ್ತಾ ಇದ್ದಾರೆ ಇದನ್ನು ನೋಡ್ಕೊಂತ ಸುಮ್ಮನೆ ಇದ್ದಾರೆ. ಎಲ್ಲ ಸಕ್ರಿಯವಾಗಬೇಕು. ಸಮಾಜದಲ್ಲಿ ಪಾಠಶಾಲ, ಪ್ರತಿ ಊರಲ್ಲಿ ಪಾಠಶಾಲೆಗಳು ತೆರಿಬೇಕು, ಪಾಠಶಾಲೆ ನಡೆಸಬೇಕು. ಇದಕ್ಕೆ
ಧರ್ಮ ತತ್ವಗಳನ್ನು ಹೇಳ್ಕೊಡ್ಬೇಕು ಇದಕ್ಕೆ. ಅವಾಗ ಮಾತ್ರ ನೋಡ್ರಿ, ಪ್ರತಿಯೊಂದು ಊರಾಗ ಅವ್ರ ತಮ್ಮ ಮಕ್ಕಳು ಗುರುಗಳನ್ನ ಮಾಡ್ಕೊಂಡು ಇಟ್ಕೊಂಡ ಅವರಿಗೆ ಕಲಿಸ್ತಾರಲ್ಲ. ಪ್ರತಿಯೊಂದು ಊರಾಗ ನೋಡ್ರಿ, ಅವರು ಒಂದು ಸೆಕೆಂಡ್ ಹೆಚ್ಚು ಕಮ್ಮಿ ಮಾಡಿದ್ರೆ ಕ್ರಿಯಾ ಮಾಡ್ತಾರ ಪ್ರತಿಯೊಂದು. ಆಗ ನಮ್ಮಲ್ಲಿ ಪ್ರತಿ ದಿನ ಬರ್ಬೇಕಂತಾರ. ದರ್ಶನ ಮಾಡದೆ ನೀರು ಕುಡಿಯಬಾರದು ಅಂತಾರ. ನಮ್ಮ ಭಗವಂತರ ದರ್ಶನ ಇದೆ, ಪ್ರತಿದಿನ ಭಗವಂತರ ದರ್ಶನವನ್ನು ಮಾಡಬೇಕು ಇಲ್ಲಿ ಹೇಳ್ತಾರೆ. ಇಲ್ಲಿ ವಾಸುಪೂಜೆ ಭಗವಂತರ ಸ್ತುತಿ ಮಾಡ್ತಾ ಆಚಾರ್ಯ ಹೇಳ್ತಾರೆ ನೋಡ್ರಿ, ಔನ ದಯಾ ಬಿನದರ್ಮನ कर्म कटे बिनदर धर्म मर्म तुम समझ कर लो अपना कर वासु पूज जिन देवने देकर यो उपदे सबको उपाकृत कर दिया शिव में किया प्रवेश उस विधि मंगल द्रव्यले जिन पूजो सामत पाप गटे फल फले पावन पुण्य अपार बिना द्रव्य शुचि भाव से जिन पूजो नीलो बिन निज सब उपयोग के शुद्धन को उपयोग. ಆಚಾರ್ಯ ಭಗವಂತರು ವಾಸುಪೂಜೆ ಭಗವಂತರ ಸ್ತುತಿಯನ್ನು ಮಾಡ್ತಾ ಹೇಳ್ತಾರೆ ಇಲ್ಲಿ, ಔನ ದಯಾ ಬಿನದರ್ಮನ कर्म कटे बिनधर धर्म मर्म तुम समझ कर लो अपना कर. हे ಭವ್ಯಾತ್ಮರೇ, ಹಾಗೆ ಹೇಳ್ತಾರೆ ಆಚಾರ್ಯರು, ಔನ ದಯಾ ಬಿನದರ್, ದಯಾ ಬಿನ ಅಂದ್ರೆ ದಯಾ ಇಲ್ಲಿರುವಂತ ಧರ್ಮ ಯಾವುದು ಜಗತ್ತಿನಲ್ಲಿ? ದಯಾರಹಿತವಾದ ಧರ್ಮ. ಔನ ದಯಾ ಬಿನ ಧರ್ಮ ಅಂದ್ರೆ ದಯಾರಹಿತವಾದಂತ ಧರ್ಮ ಎಲ್ಲಿದೆ? ಎಲ್ಲಿ ದಯಾ ಇದೆ ಅಲ್ಲಿ ಧರ್ಮ ಇದೆ. ದಯಾ ಇರುವಂತದ್ದು ಧರ್ಮ ಇದೆ. ಎಲ್ಲಿ ಯಾವುದೇ ಜೀವಕ್ಕೆ ಮನಸ್ಸಿನಿಂದ ವಚನದಿಂದ ಕಾಯದಿಂದ ದುಃಖವನ್ನು ಕೊಡುವಂಥದ್ದು, ಬೇರೆ ಜೀವಿಗಳಿಗೆ ದುಃಖವನ್ನು ಕೊಡುವಂಥದ್ದು, ಅಲ್ಲಿ ಧರ್ಮ ಇರಂಗಿಲ್ಲ, ಅಲ್ಲಿ ದಯಾ ಅನ್ನೋದಿಲ್ಲ. ನಿರ್ದಯಿಗಳಾಗಿದ್ದಾರೆ, ದಯಾರಹಿತರಾದವರು ಅಂದ್ರೆ ದಯ ಇದ್ದಿದ್ದಲ್ಲಿ ಧರ್ಮ ಇಲ್ಲ ಅಂತ ಹೇಳ್ತಾರೆ. ದಯಾ ಉಳ್ಳದು ಧರ್ಮವಿದೆ. ಅವನ ದಯಾ ಬಿನದರ್ಮನ ಕರ್ಮ ಕಟೇ ಬಿನದರ್. ಹಾಗೆಯೇ ದಯಾ ಇಲ್ಲದಿರುವಂತಹ ಧರ್ಮದಲ್ಲಿ ಕರ್ಮ ಏನಾದ್ರೂ ನಷ್ಟ ಆಗಿ ಹೋಗ್ತದ? ಕರ್ಮ ಏನೋ ನಷ್ಟ ಆಗ್ತದ? ಆಗದೇ ಇಲ್ಲ. ಹಾಗೆ ಇನ್ನು ಕರ್ಮ ಬಂದ ಆಗ್ತಾವ. ಕರ್ಮ ಕಟೇ ಬಿನದರ್ ಅಂದ್ರೆ ಕರ್ಮ ನಷ್ಟವಾಗ್ಲಿಕ್ಕೆ ಸಾಧ್ಯ ಇದೆ. ಧರ್ಮ ಇಲ್ಲದೇನೆ, ಧರ್ಮ ಇಲ್ಲದೆ ಕರ್ಮ ನಷ್ಟ ಆಗಕ್ಕೆ ಸಾಧ್ಯನೇ ಇಲ್ಲ. ಧರ್ಮದಿಂದಲೇ ಕರ್ಮ ನಷ್ಟ ಆಗ್ತದೆ, ಧರ್ಮದಿಂದಲೇ ಕರ್ಮ ನಿರ್ಜರ ಆಗ್ತದ. ಅದು ಯಾವ ಧರ್ಮ? ದಯಾ ಸಹಿತವಾದಂತ ಧರ್ಮದಿಂದ, ಭಯವುಳ್ಳಂತ ಧರ್ಮದಿಂದ. ಯಾವ ಧರ್ಮದಲ್ಲಿ ದಯಾ ಇದೆ ಆ ಧರ್ಮದಿಂದ ಕರ್ಮಗಳು ನಷ್ಟವಾಗ್ತವೆ. ಧರ್ಮ ಮರ್ಮ ಕೋ ಸಮಜಕರ್. ಹೇ ಭವ್ಯಾತ್ಮರೇ, ಭವ್ಯ ಜೀವಿಗಳೇ, ಅಂದ್ರೆ ಧರ್ಮ ಯಾವುದು? ಧರ್ಮ ಮರ್ಮ ಕೋ ಸಮಜಕರ್ ಕರ್ಲೋ ಅಪನಾಕರ್. ಧರ್ಮದ ಮರ್ಮವನ್ನು ಅರ್ಥ ಮಾಡಿಕೊಂಡು ಯಾವುದು ಧರ್ಮವಿದೆ ಅನ್ನೋದನ್ನ, ಧರ್ಮದ ಧರ್ಮಗಳೇನಿದ್ದಾವೆ, ಏನು ಸಾರ ಇದೆ, ತುಮ್ ಸಮಜಕರ್ ಅಂದ್ರೆ ತಿಳಿದುಕೊಂಡು, ಸಮಜಕರ್ ಕರ್ಲೋ ಅಪನಾಕರ್ ಅಂದ್ರೆ ನಿಮ್ ಕರ್ಮಗಳನ್ನ ಏನ್ ಮಾಡ್ರಿ, ನಷ್ಟವನ್ನ ಮಾಡ್ರಿ ಮತ್ತು ಆಚರಣೆಯನ್ನ ಮಾಡ್ರಿ. ಸತ್ಕರ್ಮಗಳ ಆಚರಣೆಯನ್ನ ಮಾಡಿ ಧರ್ಮವನ್ನ ಮರ್ಮವನ್ನು ತಿಳ್ಕೊಂಡು. ಸಾಮುಕರ ಸತ್ಕ್ರಿಯೆಗಳು ಯಾವ ಇದಾವೆ? ದೇವ ಪೂಜೆ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ಸತ್ಕ್ರಿಯಾಣಿ ದಿನೇ ದಿನೇ ಪ್ರತಿದಿನ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಇದನ್ನ? ಸಮಂತಭದ್ರಾಚಾರ್ಯರು ರತ್ನಗಡ ಶ್ರಾವಕಾಚಾರದಲ್ಲಿ ಹೇಳಿದ್ದಾರೆ. ಪ್ರತಿಯೊಬ್ಬ ಶ್ರಾವಕರು ಸಹ ಶ್ರಾವಕಾಚಾರ ಓದಬೇಕು, ಶ್ರಾವಕಾಚಾರ ತಿಳ್ಕೋಬೇಕು. ಶ್ರಾವಕಾಚಾರ ಯಾರಿಗಿದೆ? ಶ್ರಾವಕರಿಗಿದೆ. ಶ್ರಾವಕರಿಗಾಗಿ ಇರುವಂತ ಪ್ರತಿಯೊಬ್ಬರು ಶ್ರಾವಕಾಚಾರ ಓದಬೇಕದನ್ನು, ತಿಳ್ಕೋಬೇಕದನ್ನು. ಎಲ್ಲ ಅರ್ಥಗಳ ಪ್ರತಿಯೊಂದು ಶ್ಲೋಕದ ಅರ್ಥಗಳನ್ನ ತಿಳ್ಕೋಬೇಕಲ್ಲ. ನಿಮ್ಗೆ ಯಾರು ಸಮಸ್ಯೆಗಳನ್ನೇ ಇರಂಗಿಲ್ಲ. ಜಿನೇಂದ್ರ ಭಗವಂತ ಹೇಳಿದಂತ ಧರ್ಮವನ್ನು ಅರ್ಥ ಮಾಡಿಕೊಳ್ಳಿ. ಜನರು ಹೇಳಿದ ಧರ್ಮವಲ್ಲ, ಜಿನರು ಹೇಳಿದಂತ ಧರ್ಮವನ್ನು
ತಿಳಿದುಕೊಂಡು ಮರ್ಮವನ್ನು ತಿಳ್ಕೊಂಡು ಕರ್ಮವನ್ನ ಅಂದ್ರೆ ಸತ್ಕರ್ಮಗಳನ್ನ ಮಾಡಿ ಕರ್ಮಗಳನ್ನ ನಾಶ ಮಾಡಿಕೊಳ್ಳ್ರಿ. ಕರಲು ಅಪನಾಕ ವಾಸು ಪೂಜಿ ನದೇವನೇ. ಯಾರು ಹೇಳಿದ್ರು ಇದನ್ನ? ವಾಸುಪೂಜ್ಯ ಭಗವಂತರು ಹೇಳಿದ್ರು. ಯಾರು ಹೇಳಿದ್ರು? ವಾಸುಪೂಜ್ಯ ಭಗವಂತರು. ವಾಸುಪೂಜಿ ನದೇವನೇ ದೇಕರೆಯೋ ಉಪದೇಶ. ಎಲ್ಲಾ ಜೀವಿಗಳಿಗೆ ಉಪದೇಶವನ್ನ ಮಾಡಿದ್ರು. ಉಪದೇಶ ಸಬಕು ಉಪಾಕೃತ ಕರದಿಯ. ಎಲ್ಲಾ ಜೀವಿಗಳು ಉಪಕಾರವನ್ನು ಮಾಡಿದ್ರು. ಭಗವಂತರು ಎಲ್ಲವರ ಮೇಲೆ ಉಪಕಾರವನ್ನ ಮಾಡಿದ್ರು. ಭಗವಾನರು ಸಬಕು ಉಪಾಕೃತ ಕರದಿಯ ಶಿವಮೇ ಕ್ರಿಯಾ ಪ್ರವೇಶ ಅಂದ್ರೆ ಮೋಕ್ಷದಲ್ಲಿ ಪ್ರವೇಶವನ್ನ ಮಾಡಿದ್ರೆ ಮೋಕ್ಷಕ್ಕೆ ಹೋದ್ರು ಭಗವಂತರು. ಮರ್ಮವನ್ನು ಹೇಳಿ ಜಗತ್ತಿನ ಜೀವಿಗಳ ಕಲ್ಯಾಣವಾಗುವಂತಹ ಉಪದೇಶವನ್ನು ಕೊಟ್ಟು ವಾಸುಪೂಜ್ಯ ಭಗವಂತರು ಲೋಕದ ತುತ್ತ ತುದಿಯಾದಂತ ಸಿದ್ಧ ಸಿರಿಯಲ್ಲಿ ಹೋಗಿ ಅನಂತ ಕಾಲ ತನಕನೂ ಸಹ ಅವರೇನು ಮಾಡಿದ್ರು, ಅಲ್ಲಿ ವಿರಾಜಮಾನರಾದರು. ಇನ್ನು ಮುಂದೆ ಸಂಸಾರದಲ್ಲಿ ಬರೋಲ್ಲ. ಅದಕ್ಕೆ ಎಲ್ಲಾ ಜೀವಿಗಳಿಗೂ ಸಹ ನೀವು ಸಹ ಕರ್ಮವನ್ನು ನಷ್ಟ ಮಾಡಿಕೊಂಡು ಸಿದ್ಧ ಪದವನ್ನ ಪ್ರಾಪ್ತ ಮಾಡಿಕೊಳ್ಳಿರಿ ಅಂತ ಹೇಳಿ ಗೋವ್ಯಾತ್ಮನಿಗೆ ಉಪದೇಶವನ್ನ ಮಾಡಿ ಮೋಕ್ಷದಲ್ಲಿ ಪ್ರವೇಶವನ್ನ ಮಾಡಿದರು. ಇದರಲ್ಲಿ ಸಾಗರ ಧರ್ಮ ಮತ್ತು ಅನಗಾರ ಧರ್ಮದ ಬೋಧನೆಯನ್ನು ಮಾಡಿದ್ರು. ಸಾಗರ ಧರ್ಮ ಶ್ರಾವಕರ ಧರ್ಮ ಅಂದ್ರೆ ಅನಗಾರ ಧರ್ಮ ಮುನಿಗಳ ಧರ್ಮವಿದೆ. ಎರಡೇ ಧರ್ಮ ಜಗತ್ನಲ್ಲಿದೆ. ಎಷ್ಟು ಧರ್ಮ ಇದೆ? ಎರಡೇ ಧರ್ಮ. ಅನಾದಿ ಕಾಲದಿಂದಲೂ ಅನಂತ ತೀರ್ಥಂಕರಾಗಿ ಹೋಗಿದ್ದಾರೆ. ಎಲ್ಲಾ ತೀರ್ಥಂಕರರು ಎರಡೇ ಧರ್ಮವನ್ನು ಬೋಧನೆ ಮಾಡ್ಕೊಂಡು ಬಂದಿದ್ದಾರೆ. ಮೂರು ಧರ್ಮಗಳಿಲ್ಲ. ಒಂದು ಶ್ರಾವಕ ಧರ್ಮ, ಇನ್ನೊಂದು ಶ್ರವಣ ಧರ್ಮ. ತತ್ವಗಳು ಎಲ್ಲಾ ತೀರ್ಥಂಕರು ಅದನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಪದಾರ್ಥಗಳು ಅದನ್ನೇ ಹೇಳ್ಕೊಂಡು ಬಂದಾರೆ. ಯಾವ ತೀರ್ಥಂಕರು ಬೇರೆ ಬೇರೆ ಹೇಳಿಲ್ಲ. ಮುಂದೆ ಹೇಳುವವರು ಅದನ್ನೇ ಹೇಳ್ತಾರೆ. ಅದಕ್ಕೆ ಧರ್ಮ ಶಾಸ್ತ್ರವಾದಂಥದ್ದಿದೆ, ಅನಾದಿ ನಿದಿನವಾದಂಥದ್ದಿದೆ. ಧರ್ಮ ತಿಳಿದುಕೊಂಡು ಹಾಗೆ ವಸುವಿಧಿ ಮಂಗಲ ದ್ರವ್ಯಲೆ. ವಸುವಿಧಿ ಅಂದ್ರ ಸಂಸಾರದಲ್ಲಿ ಮೂರು ಲೋಕದಲ್ಲಿ ವಸುವಿಧಿ ಮಂಗಲ ದ್ರವ್ಯಲೆ ಜಿನ ಪೂಜೋ ಸಾಗರ್. ಹಾಗಾದ್ರೆ ಪ್ರತಿದಿನನೂ ಸಹ ಶ್ರಾವಕರಾದವರಿನ ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡುವಂತ ಸಾಗರ ಧರ್ಮವನ್ನು ಹೇಳಿದರು. ಜಿನೇಂದ್ರ ಭಗವಂತರ ಪೂಜಾ ಸದಾ ಮಾಡಬೇಕು. ನೌಕರ ಕಡೆಯಿಂದಲ್ಲ, ಪಂಡಿತರ ಕಡೆಯಲ್ಲಿ ಪೂಜೆ ಮಾಡಿಸೋದಲ್ಲ. ಪಂಡಿತರ ಯಾರಿಗೆ ಪಂಡಿತರು ಅಂತ ಹೇಳ್ತಾರೆ? ಪಾಂಡಿತ್ಯ ಪಡೆದವರಿಗೆ ಪಂಡಿತರು ಅಂತ ಹೇಳ್ತಾರೆ. ಉಪಾಧ್ಯಾಯರಂದ್ರೆ ಅಧ್ಯಾಯ ಅಂದ್ರೆ ಆತ್ಮದ ಹತ್ತಿರ ಒಂದು ವಾಸ ಮಾಡುವವರಿಗೆ ಉಪಾಧ್ಯಾಯರು ಅಂತ ಹೇಳ್ತಾರೆ. ಆತ್ಮದ ಹತ್ತಿರ ಹೋಗಿ ವಾಸವನ್ನು ಮಾಡುವಂಥದ್ದು. ಇನ್ನು ಪಂಡಿತರು ಅಂದ್ರೆ ಶಾಸ್ತ್ರದ ಜ್ಞಾನವನ್ನು ಪಡ್ಕೊಂಡವರಿಗೆ ಪಂಡಿತರು. ಯಾರು ಶಾಸ್ತ್ರಜ್ಞಾನಿಗಳಾದ್ರೆ ಪಂಡಿತರಿದ್ದಾರೆ. ಆ ಕಡೆಗೆಲ್ಲ ಪಂಡಿತರು ಅಂತ ಹೇಳ್ತಾರೆ, ಅಂದ್ರೆ ಶಾಸ್ತ್ರಿಗಳು ಅಂತ ಹೇಳ್ತಾರೆ. ಶಾಸ್ತ್ರಿಗಳಿಗೆ ಪಾಂಡಿತ್ಯ ಪಡ್ಕೊಂಡವರಿಗೆ ಪಂಡಿತರು ಅಂತ ಹೇಳ್ತಾರೆ. ಪುರೋಹಿತರು ಅಂದ್ರೆ ಎಲ್ಲಾ ಪುರಗಳ ಹಿತವಾಗಲಿ, ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ, ಎಲ್ಲಾ ಜೀವಿಗಳಿಗೂ ಹಿತವಾಗಲಿ, ಎಲ್ಲರೂ ಸುಖಿಯಾಗಲಿ, ಮಳೆಯಾಗಲಿ, ಬೆಳೆಯಾಗಲಿ, ಎಲ್ಲಾ ಜೀವಿಗಳು ಸುಖಿಯಾಗಲಿ, ಧರ್ಮಾತ್ಮರಾಗಲಿ ಅಂತೇಳಿ ಯಾರು ಭಾವನೆ ಮಾಡ್ತಾರೆ, ಪುರದ ಹಿತವನ್ನು ಬಯಸ್ತಾರೆ, ಅವರಿಗೆ ಪುರೋಹಿತರು ಅಂತ ಹೇಳ್ತಾರೆ. ಪೂಜೆ ಅವರು ವಿಶೇಷವಾದಂತ ಪುರೋಹಿತರನ್ನ, ಪಂಡಿತರನ್ನ, ಉಪಾಧ್ಯಾಯರನ್ನ ವಿಶೇಷವಾದಂತ ಪೂಜಾದಿಗಳಿಗೆ ವಿಶೇಷವಾದ ಉತ್ಸವಗಳನ್ನು ಮಾಡುವಾಗ ಪಂಚಕಲ್ಯಾಣ ಹಾಗೇನೆ ಪೂಜಾದಿಗಳನ್ನ ವಿಶೇಷ ಪೂಜೆಗಳಲ್ಲಿ ಆದಿಗಳಲ್ಲಿ ಅವರನ್ನ ಮುಂದಿಟ್ಟುಕೊಂಡು ಅವರ ಸಲಹೆ ಸೂಚನೆ ತಗೊಂಡು ಅವರ ಮಾರ್ಗದರ್ಶನ ಪ್ರಕಾರ ಮುಂದುವರಿತಾರೆ. ಪ್ರತಿದಿನನೂ ಪೂಜೆ ಶ್ರಾವಕರೇ ಮಾಡಬೇಕು. ಅಭಿಷೇಕ ಪೂಜಾ ಉತ್ತರ ಭಾರತದಲ್ಲಿ ಎಲ್ಲೂ ಇಲ್ಲ. ಅವರು ಪಾಂಡಿತ್ಯ ಪಡ್ಕೊಂಡವರೆಲ್ಲರೂ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾರೆ. ವಿಶೇಷ ದಿನಗಳಲ್ಲಿ ಪ್ರತಿದಿನ ಶ್ರಾವಕರೇ ಅಭಿಷೇಕ ಪೂಜಾ ಮಾಡ್ತಾರೆ. ಮಂದಿರದಲ್ಲಿ ಎಲ್ಲ ಶ್ರಾವಕರು, ಪಾಳೆ ಮೇಲೆ ಇಲ್ಲ. ನೀ ಮಾಡೋ ನಾ ಮಾಡೋ ಅನ್ನೋ ಕೆಲಸ ಇಲ್ಲ. ಅಲ್ಲಿ ಮಾಡಾಕ ಅಭಿಷೇಕ ಮಾಡಕ್ಕೆ ಸಿಗಂಗಿಲ್ಲ, ಪೂಜಾ ಮಾಡಕ್ಕೆ ಅಭಿಷೇಕ ಮಾಡಕ್ಕೆ ಜಾಗ ಸಿಗಂಗಿಲ್ಲ. ಯಾರು ಕರೆಯ ಕೆಲಸ ಇಲ್ಲ. ಇವತ್ತು ನೀನು ಅಭಿಷೇಕ ಮಾಡೋ, ಪಂಡಿತರಿಲ್ಲ, ಇವತ್ತು ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ. ದೊಡ್ಡ ತಲೆನೋವು ದಕ್ಷಿಣದವರಿಗೆ ಪೂಜಾ ಮಾಡೋದೇ ದೊಡ್ಡ ತಲೆನೋವು. ಹರೇ ಭಗವಾನ್ ಮುನಿಗಳ ಊರಿಗೆ ಬಂದ್ರೆ ಆಹಾರ ಕೊಡೋದೇ ಚಿಂತ ಅವ್ರಿಗೆ. ಊರಾಗ ಮಂದಿರ ಇದ್ರೆ ಭಗವಂತನ ಪೂಜಾ ಮಾಡೋದೇ ಚಿಂತ ಅವ್ರಿಗೆ. ಚಿಂತೆ ಅಂದ್ರೆ
ಈ ಸಮಾಜದವ್ರಿಗ ಇವತ್ತು ಭಗವಂತ ನೀರ್ ಹಾಕಲ್ಲ, ಯಾರು ಹಿಡ್ಕೊಂಡ್ ನೀರ್ ಹಾಕ್ತಾರೆ. ಹಿಂದಿನ ಊರಾಗ 2 ಜನ ಹುಡುಗರು ಇರ್ತಾವ ಪೂಜಾ ಮಾಡಕ್, ಇಟ್ಟಿಟ್ಟಿದಾವ ಅವ್ 2 ಜನ ಅಭಿಷೇಕ ಮಾಡಾರ ದಿವಸ. ಮತ್ತೆ ಯಾರು ಬರಂಗಿಲ್ಲ ಅಭಿಷೇಕ ಮಾಡಕ್, ದೊಡ್ಡವ್ರು ಯಾರು ಪುರುಷೋತ್ತೇ ನೋಡ್ರಿ. ದಾನ ಪೂಜೆ ಸ್ವತಃ ಮಾಡಬೇಕು. ಫಸ್ಟ್ ಧರ್ಮ ಪುರುಷಾರ್ಥ ಮಾಡ್ಬೇಕು. ಎಲ್ಲಿಯ ತನಕ ನೀವು ದಕ್ಷಿಣ ಭಾಗದಾಗ ಶ್ರಾವಕರು ಸ್ವತಃ ನೀವು ಪೂಜಾ ಮಾಡಂಗಿಲ್ಲ, ಸ್ವತಃ ನೀವು ದಾನದ ಮಹತ್ವ ತಿಳ್ಕೊಳಂಗಿಲ್ಲ. ಪ್ರತಿಯೊಬ್ಬರು ದಾನವನ್ನು ಮಾಡೋದಕ್ಕೆ ಪ್ರತಿದಿನ ನೀವು ಯಾವ ಭಾವನೆ ಅಹೋಭಾಗ್ಯ ಇದೆ. ಒಂದು ವೇಳೆ ಮುನಿಗಳ ಊರಿಗೆ ಬಂದರು, ಉತ್ತಮ ಪಾತ್ರ, ಮಧ್ಯಮ ಪಾತ್ರ, ಜಗನ್ಯ ಪಾತ್ರ ಪ್ರಾಪ್ತವಾಯಿತು, ಓಹೋ ಇವತ್ತು ಭಾಗ್ಯದುದೇ ನಮ್ಮದು ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ, ಪ್ರತಿಯೊಬ್ಬ ಶ್ರಾವಕರು ಸಹ ಅವರು ತಮ್ಮ ತಮ್ಮ ಮನೆ ಮುಂದೆ ಏನ್ ಮಾಡ್ತಾರೆ, ಅವರು ಲೈನ್ ಹಚ್ಚುತ್ತಾರಲ್ಲ ಪ್ರತಿಯೊಬ್ಬರು. ಆದ್ರೆ ಈ ದೊಡ್ಡ ತಲೆ ಭಾವನೆ ಇದೆ, ಭಯ ಇದೆ ನಿಮಗ. ಏನಿದೆ ಹೇಳ್ರಿ, ಭಯ ಇದೆ. ಮನೆಗಳ ಆಹಾರ ನಿರಂತರ ಆಗಲಿ, ನಮ್ಮ ಊರಿಗೆ ಬಂದವ್ರಿಗೆ ಅವ್ರಿಗೆ ಆಹಾರ ನಿರಂತರ ಆಗಲಿ ಅಂತ ಹಿಂಗೆ ಭಾವನೆ ಮಾಡೋದು ಅಷ್ಟೇ. ಅದ್ರ ಸ್ವತಃ ಯಾರ್ದಾರ ಮನೇಲಿ ಯಾರನ್ನು ಹಿಡಿದು ಏನ್ ಮಾಡೋದು, ಒಂದ್ ಮಾಡಿಸಿ ಹಂಗ ಮಾಡ್ಕೊಳ್ಳೋದು ಸಾಕಪ್ಪ. ಇಷ್ಟು ದೊಡ್ಡದ ಅಂದ್ರೆ ಭಯ ಪಡಬಾರ್ದು. ಭಕ್ತಿಯನ್ನು ಮಾಡ್ಬೇಕು. ಏನ್ ಮಾಡ್ಬೇಕು, ಭಕ್ತಿ ಮಾಡ್ಬೇಕು. ಭಕ್ತಿ ಅಂತ ಭಕ್ತಿ ಇರಬೇಕು, ಅಂತ ಭಕ್ತಿ ಇರಬಾರ್ದು. ಭಕ್ತಿ ಮಾಡುವಂತ ಭಕ್ತಿ ಅಂತರಾತ್ಮದಿಂದ ಬರಬೇಕು. ಭಕ್ತಿ ಮರ್ಮವನ್ನು ತಿಳ್ಕೋಬೇಕು. ಮತ್ತು ಮಾಡುವಂತ ಭಕ್ತಿ ಸಾತಿಶಯ ಪುಣ್ಯ ಬಂದ ಆಗುವಂತ ಮುಕ್ತಿಯನ್ನು ಪ್ರದಾನ ಮಾಡುವಂತ ಭಕ್ತಿ ಆಗಬೇಕು. ಅಂಧ ಭಕ್ತಿ ಆಗಬಾರ್ದು. ಭಕ್ತಿ ಮಾಡುವಾಗ ಮೊದಲು ಸಾರ ತಿಳ್ಕೋಬೇಕು, ತಿಳ್ಕೊಂಡು ಮಾಡ್ಬೇಕು. ಅವಾಗ ನಿಮ್ಗೆ ಎಷ್ಟು ಆಗ್ತದೋ ಅಷ್ಟು ಮಾಡ್ರಿ, ಶಕ್ತಿ ಇದ್ದಷ್ಟು ಮಾಡ್ರಿ. ದಾನ ಪೂಜಾದಿಗಳನ್ನ ಜೈನ ಧರ್ಮ ಒಂದೇ. ದಿನೇಂದ್ರ ಭಗವಂತ ಹೇಳಿದ, ಶಕ್ತಿ ಇದ್ದಷ್ಟನ್ನು ಮಾಡ್ರಿ, ಶಕ್ತಿಯನ್ನು ಮುಚ್ಚಿಡಬೇಡಿ ಅಂತ. ಆದ್ರೆ ಶಕ್ತಿ ಇದ್ದು ಸಹ ಪ್ರಮಾದ ಮಾಡ್ತಾ ಇದೀರಿ ಅಂದ್ರೆ ಇದಕ್ಕೆ ಕ್ಷಮ ಇಲ್ಲ. ಶಕ್ತಿ ಇದ್ದು ನೀವು ಮಾಡಂಗಿಲ್ಲ ಅಂದ್ರ ನೋಡ್ರಿ, ಭಗವಂತರಿಗೆ ತಲೆ ಮೇಲೆ ಇಷ್ಟು ನೀರು ಹಾಕಿ ಪರಿವರ್ತನೆ ಮಾಡಿ ಒಂದು ಅರ್ಗೆ ಕೊಟ್ಟು ಹೋಗೋಷ್ಟು ದರಿದ್ರತಾ ಇದೆಯೇನ್ರಿ ಬಂಧುಗಳೇ? ದರಿದ್ರತೆ ಇದೆಯೇನ್ರಿ? ಶಕ್ತಿ ಇಲ್ಲೇನ್ರಿ? ಕೈಯಾಗ ಶಕ್ತಿ ಇಲ್ಲೇನ್ರಿ? ಕಾಲಾಗ ಶಕ್ತಿ ಇಲ್ಲೇನ್ರಿ? ಒಂದು ಅರ್ಗೆ ಕೊಡುವಷ್ಟೇನ ದ್ರವ್ಯ ಇಲ್ಲೇನ್ರಿ ಬಂಧುಗಳ? ಐತಿಲ್ಲ. ಆದ್ರೆ ಬರಂಗಿಲ್ಲ. ಮತ್ತ ಮುನಿ ಮಹಾರಾಜ ಒಂದ್ ವೇಳೆ ನಿಮ್ ಊರಾಗ ಬಂದ್ರ ನೀವೇನು ಊಟ ಮಾಡ್ತೀರೋ, ಊಟ ಮಾಡುವಂತದ್ದನ್ನೇ ಶುದ್ಧವಾಗಿ 2 ರೊಟ್ಟಿ 1 ರೊಟ್ಟಿ ಕೊಡಕ್ ಆಗಿಲ್ಲ. ಹಾಗೆ ಕೊಡ್ತಾ ಇದ್ರಿ, ಯಾರೋ ಒಬ್ಬೊಬ್ಬರು ಹಂಗಲ್ಲ, ಪ್ರತಿಯೊಬ್ಬರು ಎಲ್ಲರೂ ಮಾನ ಮಾಡ್ಬೇಕ. ಪೂಜಾ ಮಾಡಿಸ್ತಾ ಇದ್ರಿ ನೀವು, ಪೂಜೆ ನಿಲ್ಲಿಸಿದ ಗುರ್ತೈತಿ. ದಕ್ಷಿಣ ಭಾಗದಾಗ ಯಾರನ್ನ ಹಿಡ್ಕೊಬಂದ್ರಿ, ನೀವು ಬೇಕಾದ್ರೆ ಸಂಜೆ ಆಗಲಿ ಬೇಕಾದ್ರೆ ಎಲ್ಲರೂ ಹಿಡ್ಕೊಬಂದು ಮತ್ತೆ ಪೂಜೆ ಮಾಡಿ ಬಿಡಂಗೇ ಇಲ್ಲ. ಸದಾಗಿರು ಮಾಡಂಗಿಲ್ಲ, ಹಿಡ್ಕೊಂಡ್ ಬರ್ತಾರ. ಹೋಗಿ ಮತ್ತೆ ದಿನಾನ ಹಿಡ್ಕೊಂಡ್ ಬರದ್ರೆ ಕಳೀತಾರ. ಬೇಕಾದ್ರೆ ಅವ್ರು ಹಿಡ್ಕೊಂಬರಕ್ ಹೋಗೋದ್ರಾಗ ಇವರ ಮಡಿ ಉಟ್ಕೊಳ್ಳೋ ಬಂದ್ರೆ 5 ಗಂಟೆ ಪೂಜಾ ಅಭಿಷೇಕ ಆಗೋಗ್ತದೆ. ಹೌದಲ್ಲ? ನಿಮ್ಗೇನೂ ಬರಂಗಿಲ್ಲ, ನಮಸ್ಕಾರ ಅಂತ ಹೇಳ್ರಿ, ಅಭಿಷೇಕ ಮಾಡ್ರಿ, ಪೂಜಾ ಮಾಡ್ರಿ, ನಡೀತಿತ್ತು. ಮತ್ತ ಯಾರು ಮನಿಗಳು ಬಂದ್ರ ಅವ್ರ ಮನಿಗ ನೀ ಚೌಕ ಮಾಡಿ ಇಲ್ಲ ಮಾಡ, ಅಕ್ಕನ ಕರೆ, ಇವ್ರನ್ನ ಕೇಳಿ, ಅವ್ರನ್ನ ಕೇಳಿ ಎಲ್ಲ ಕೇಳಕ್ ಹೋಗಿ ಕೆಲಸ ಏನೈತಿ? ನೀವ ಒಂದ್ ಬೆಂದಿಗೆ ನೀರು ತಂದ್ಕೊಂಡು ಸ್ವಚ್ಛವಾಗಿ ನೀವೇನು ಊಟ ಮಾಡ್ತೀರಿ ಅದನ್ನೇ ಮಡಿ ಮಾಡಿ ಗಂಜಿ ಮಾಡ್ರಿ. ನಿಮ್ಗೇನ್ ಬರ್ತೈತಿ ಅನ್ನ ಮಾಡ್ರಿ, ಗಂಜಿ ಮಾಡ್ರಿ. ನೀವೇನು ಊಟ ಮಾಡ್ತೀರಿ ಅದನ್ನ ಶುದ್ಧವಾಗಿ ಮಾಡ್ಕೊಳ್ರಿ. ಮತ್ತ ಕಮಲಲ್ಲಿ ನೀರ್ ಹಾಕ್ರಿ. ಮಹಾರಾಜ ಬಂದ್ರಂದ್ರ ಪ್ರದಾನ ಮಾಡಿ ಏನ್ ಮಾಡ್ರಿ, ನವದಾ ಭಕ್ತಿಯಿಂದ ಆಹಾರ ಕೊಡ್ರಿ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಆಗ್ತದ. ಮಹಾರಾಜ ನಿರಂತರ ಅಲ್ಲಿ ಭಾವನೆ ಮಾಡ್ರಿ, ಮುಗಿತದ. ಯಾರು ಕೇಳೋ ಕೆಲಸವೇ ಇಲ್ಲ. ವೃದ್ಧಿಗಿಡ್ಡಿ ಇದ್ರೆ ಬೇರೆ ವಿಷಯ. ವೃದ್ಧಿಗಿಡ್ಡಿ ಇರ್ಲಿಲ್ಲ ಅಂತ ನಿಮ್ಮ ಮನೆ ನೀವು ಯೋಗ್ಯರಿದ್ದೀರಂದ್ರೆ ಪ್ರತಿಯೊಬ್ಬರು ಸಹ ಮಾಡಬೇಕು. ಹಾಗೆ ಎಲ್ಲಿ ತನಕ ದಾನ ಮತ್ತು ಪೂಜೆ ಮಹತ್ವ ತಿಳ್ಕೊಳ್ಳಂಗಿಲ್ಲ, ಎಲ್ಲಿ ತನಕ ದಾನ ಪೂಜೆಯನ್ನ ಮಾಡಂಗಿಲ್ಲ, ಅಲ್ಲಿ ತನಕ ಶ್ರಾವಕರ ಕಲ್ಯಾಣ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಆಚಾರ. ನೀವು ದಕ್ಷಿಣ ಭಾಗದಲ್ಲಿ ನೀವು ಎಲ್ಲಿ ತನಕ ನೀವು ಸ್ವತಃ ಪೂಜೆ ಮಾಡೋದು, ಸ್ವತಃ ಎಲ್ಲರೂ ಸಹ ಊರೂರಲ್ಲಿ ಪ್ರತಿಯೊಬ್ಬರು ದಾನ ಕೊಡಕ್ಕೆ ಪ್ರತಿಯೊಬ್ಬರು ಮನೆಯವರು ತಯಾರಾಗಬೇಕು. ನಿಮ್ದಂತೂ ಇಲ್ಲಿ ಕಮ್ಮಿ ಇದಾವ. ಈ ಕಡೆಗೆಲ್ಲ ವಿಹಾರ ಮಾಡ್ಕೊಂಡು ಬಂದಿವಿ. 1200, 300, 400 ಮನೆ ಏನೋ ಒಂದು ಊರಾಗ 3 ಜನ 2 ಜನ ತಯಾರಾಗಲ್ಲ. ಭಗವಂತ
ಜಾನಿ ಅವ್ರ ಕಲ್ಯಾಣ ಹಿಂಗಾಗೋದು. ಒಂದೊಂದು ಊರಾಗ 2 ಬಸ್ತಿ ಇದಾವ, 3 ಬಸ್ತಿ ಇದಾವ. ಬಸ್ತಿ ಬರೋರು 4 ಜನ ಇಲ್ಲ, ಒಬ್ರು ಅಭಿಷೇಕ ಮಾಡೋರಿಲ್ಲ, ಪೂಜಾ ಮಾಡೋರಿಲ್ಲ, ಮುನಿಗಳು ಬಂದ್ರೆ 2 ಜನ ನಮಸ್ತು ಮಾಡೋರಿಲ್ಲ. ಪುಣ್ಯ ಇಷ್ಟು ಜನ ಬಂದು ಕೂತ್ಕೊಂಡಿರಿ. ಅಲ್ಲಿ 1000 ಜನ 1000 ಮನೆ ಇದಾವ. 1000 ಮನೆಯಾಗ ಮನೆ 3 ಜನ 4 ಜನ ಅಂತ ಹೇಳಿದ್ರು 3-4 ಜನ ಸಾವಕರಿದಾರ. 4 ಮಂದಿ ಬರಂಗಿಲ್ಲ ದರ್ಶನ ಮಾಡಕ್ ಹೋಗಿ. ಮಹಾರಾಜ ಜೋಡಿ ವಿಹಾರ ಹೊರಗಡೆ ಬಂದ್ರ ಎಲ್ಲ ನಿಂತಿರ್ತಾವಲ್ಲಿ. ಅಜೇಟ ನಮಸ್ತೆ ಮಾಡ್ತಾರೆ ಎಲ್ಲರೂ. ಅದೇ ಭೋಗ ಬರಬಾರಲ್ಲ, ಆದ್ರೆ ಜೇನ ನಮಸ್ತೆ ಮಾಡಕ್ ಬರಂಗಿಲ್ಲ. ಹಿಂಗಾದ್ರೆ ಹೆಂಗ್ ಕಲ್ಯಾಣ ಆಗ್ತದೆ ಬಂಧುಗಳ? ನಮ್ಮ ಕುಲ ಗುರುಗಳು ಬರ್ತಾ ಇದ್ದಾರೆ, ನಮ್ಮ ಕುಲದ ಆರಾಧ್ಯ ಭಗವಂತರಿದ್ದಾರೆ. ಪೂಜಾ ಮಾಡಬೇಕು, ದರ್ಶನ ಮಾಡಬೇಕು, ಹೋಗ್ಬೇಕು. ಕಣ್ಣಾಗ ನೋಡಿದ್ರೆ ಸಾಕು, ಬಂದು ನಮಸ್ಕಾರ ಮಾಡಬೇಕು, ಅವ್ರೊಟ್ಟಿಗೆ ವಿಹಾರ ಮಾಡಿಸ್ಕೊಂಡು ಮುನಿಗಳು ಒಬ್ಬರೇ ಹೋಗ್ತಿದ್ರೆ ನೋಡ್ಕೊಂಡು ಹೋಗ್ತಿರ್ತಾರ. ಅವ್ರು ಏನೋ ಅವ್ರು ಹೋಗ್ಬೇಕು, ಅವ್ರ ಜೋಡಿ ಮಾಡ್ಬೇಕು. ಉತ್ತರ ಭಾರತದಲ್ಲಿ ನೋಡ್ರಿ, ಹೋದ್ರೆ ಸಾಕು ಮುನಿಗಳು ಬರ್ತಾ ಇದಾರ ಅಂದ್ರ ಎಲ್ಲ ಅಂಗಡಿ ಪ್ರತಿಯೊಂದೆಲ್ಲ ಬಂದ್ ಮಾಡ್ಕೊಂಡ. ಹಾಗೆ ಶ್ರಾವಕರು ಬಾಲಕರು ಎಲ್ಲ ಅಲ್ಲೇ ಕೆಲಸಗಳನ್ನ ಅಲ್ಲೇ ಬಿಟ್ಟು ಕಿವಿಲಿ ಕೇಳಿದ್ರೆ ಸಾಕು ಎಲ್ಲ ಊರಿಗೆ ಬರ್ತಾ ಇದಾರೆ. ಎಲ್ಲ ಊರೊಳಗೆ ಕರ್ಕೊಂಡು ಬರ್ತಾರೆ, ಮತ್ತೆ ಊರಿಗೆ ಬಿಡಾಕ್ ಬಂದು ನೋಡ್ತಂಗ ಕುಂತಾರೆ. ಪ್ರತಿಯೊಬ್ಬರು ದಿನ ಅಭಿಷೇಕ ಮಾಡ್ತಾರ, ಪೂಜಾ ಮಾಡ್ತಾರ, ಪ್ರತಿಯೊಬ್ಬರ ಮನೆಯಲ್ಲಿ ಪ್ರದಾನ ಮಾಡ್ತಾರ. ಮುನಿಗಳು ಬಂದಂದ್ರೆ ಹಬ್ಬ ಬಂದಂಗ ಅವ್ರಿಗೆ ಇಷ್ಟು ಖುಷಿಯಾಗಿರ್ತದೆ. ಈ ಕಡೆ ಬಂದಂದ್ರೆ ಇವ್ರದ್ದು ಬಂದ್ರಪ್ಪ ಹೆಂಗೋ ಮಾಡಿ ನಮ್ಗೆ ಹೆಂಗೋ ಒಂದಿನ ದಾಡ್ಸ್ಬಿಟ್ಟು ಸಾಕ. ಮುಂದಿನ ಭಗವಂತರ ಹತ್ರ ಕೇಳ್ಕೊಂತಾರೆ ಕಮಿಟಿಯವ್ರ ಅಧ್ಯಕ್ಷರು, ಬಂದು ನಿಮ್ಮೂರ ಅಂತಲ್ಲ ಎಲ್ಲ ಊರಾಗ್ರಿ. ಅಂದ್ರೆ ನಮ್ಮೂರಾಗ ಬಂದು ಮಹಾರಾಜ ಹಿಂಗಾಯ್ತು ಅಂತ ಆಗ್ಬಾರ್ದಲ್ಲ. ಹಂಗಾಗಿ ಅವ್ರು ಚಲೋ ಮಾಡಿ ಊರು ದಾಡ್ಸ್ಬಿಟ್ರೆ ಆಯ್ತು ಸಾಕಪ್ಪ. ಇನ್ನೇ ಒಂದು ಆದ್ರ ಹಿಂಗಾಗಬಾರ್ದು, ಧರ್ಮದ ಬಂಧು ಅಂತ ತಿಳ್ಕೊಬೇಕು. ಕುಲಾಚಾರ್ಯ ಏನ್ ಹೇಳ್ತಾರೆ ಮತ್ತು ವಾಸುಪೂಜೆ ಭಗವಂತರು ಹೇಳ್ತಾರೆ, ಧರ್ಮದ ಮರ್ಮವನ್ನು ತಿಳ್ಕೊಂಡು ಕರ್ಮವನ್ನ ಕಳೆಯಿರಿ ಬಂಧುಗಳೇ. ಕರ್ಮವನ್ನ ಕಳೆಯುವುದಕ್ಕೆ, ಧರ್ಮವನ್ನ ಮಾಡೋದಕ್ಕೆ ಇಲ್ಲ ಮಾತ್ರ ಸಾಧ್ಯ. ಇಲ್ಲಿಂದ ಹೋದ್ರಿ ಅಂದ್ರೆ ಮತ್ತೆ ತಿರುಗಾ ಧರ್ಮ ಮಾಡಕ್ಕಾಗಂಗಿಲ್ಲ ಬಂಧುಗಳೇ. ಮನುಷ್ಯ ಭವ ಪ್ರಾಪ್ತವಾಗಿದೆ, ಆರ್ಯಗಂಡ ಪ್ರಾಪ್ತವಾಗಿದೆ, ಹಾಗೇನೆ ನಿರೋಧ ಶರೀರ ಪ್ರಾಪ್ತವಾಗಿದೆ, ಜೈನ ಕುಲ ಪ್ರಾಪ್ತವಾಗಿದೆ, ದೇವ ಶಾಸ್ತ್ರ ಗುರುಗಳ ಸಾನ್ನಿಧ್ಯ ಪ್ರಾಪ್ತವಾಗಿದೆ. ನಿಮ್ಮ ಊರಾಗ ಜಿನ ಮಂದಿರ ಇದೆ, ಜಿನೇಂದ್ರ ಭಗವಂತರ ದರ್ಶನ ಸಿಗ್ತಾ ಇದೆ, ಮುನಿಗಳು ವಿಹಾರ ಮಾಡ್ತಾ ಇರ್ತಾರೆ, ಜಿನವಾಣಿ ಕೇಳಿ ಸಿಗ್ತಾ ಇದೆ ಅಂದ್ರೆ ನೀವೆಷ್ಟು ಪುಣ್ಯಶಾಲಿಗಳಾಗಿರ್ಬೇಕು. ಇಷ್ಟೆಲ್ಲ ಸಿಕ್ಕಿದ್ರು ಸಹ ಧರ್ಮ ಮಾಡಿಲ್ಲ ಅಂದ್ರ, ಧರ್ಮ ತಿಳ್ಕೊಂಡಿಲ್ಲ ಅಂತ ಹೇಳಾದ್ರ ಮುಂದೆ ಹೆಂಗ್ ತಿಳ್ಕೊಳ್ಳೋರ? ಮುಂದೆ ಇಲ್ಲಿಂದ ಆಯು ಮುಗಿದ ಮೇಲೆ ಬೇರೆ ಗತಿಗೆ ಹೋದ್ರೆ ಯಾರು ಹೇಳಕ್ ಬರ್ತಾರಂದ್ರೆ ಸಿಗ್ತೈತೇನ್ರಿ? ತಿರಿಯಂಚಿ ಗತಿಯಲ್ಲಿ, ನರಗತಿಯಲ್ಲಿ ಯಾರು ಹೇಳೋರಿದಾರ? ಒಮ್ಮೆ ಕಳ್ಕೊಂಡ್ರೆ ಅಂದ್ರೆ ಮತ್ತೆ ಸಿಗುವುದು ಬಹಳ ದುರ್ಲಭವಾದಂಥದ್ದಿದೆ. ಅದಕ್ಕಾಗಿ ಶಕ್ತಿ ಇದ್ದಷ್ಟು ಧರ್ಮವನ್ನು ಮಾಡಬೇಕು. ಮಹಾವ್ರತ ಪಾಲನೆ ಮಾಡಕ್ ಆಗಂಗಿಲ್ಲ, ಪ್ರತಿಮೆದಾರಿ ಆಗಂಗಿಲ್ಲ, ಕಮ್ಮಿ ಅಂದ್ರೂ ಸಹ ಕುಲಾಚಾರ ಪಾಲನೆ ಮಾಡಬೇಕು. ಜಿನ ಧರ್ಮದಲ್ಲಿ ಜನ್ಮ ಪಡೆದಿರಿ ಅಂದ್ರೆ ಕುಲಾಚಾರಗಳನ್ನ ಪಾಲನೆ ಮಾಡಬೇಕು. ದಿನ ದರ್ಶನ ಮಾಡಿದ್ರೆ ನೀರು ಕುಡಿಬಾರ್ದು, ಭಗವಂತರ ದರ್ಶನ ಮಾಡಬೇಕು, ನೀರು ಸೋಸ್ ಕುಡಿಬೇಕು, ರಾತ್ರಿ ಭೋಜನ ತ್ಯಾಗ ಮಾಡಬೇಕು. ಪ್ರಾಣ ಹೋದ್ರೆ ಹೋಗ್ಲಿ, ಮಧು ಮದ್ಯ ಮಿಶ್ರಣವಾದಂತ ವಸ್ತುಗಳನ್ನ ಸೇವನೆಯನ್ನ ಮಾಡಬಾರ್ದು. ಹೋದ್ರೆ ಹೋಗ್ಲಿ ಪ್ರಾಣ. ಹಾಗೆ ಆಚಾರ್ಯ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆ ಧರ್ಮವನ್ನು ಮಾಡಿ ತಮ್ಮ ಜೀವನ ಸಾರ್ಥಕತೆಯನ್ನು ಮಾಡಿಕೊಳ್ಳಿ. ಧರ್ಮ ಇಲ್ಲದಿದ್ರೆ ಸೊನ್ನೆಗೆ ಸಮಾನವಾದಂಥದ್ದಿದೆ. ಧರ್ಮದಿಂದಲೇ ಏನಾಗ್ತದೆ? ಮನುಷ್ಯರ ಪೂಜ್ಯತಾ ಪ್ರಾಪ್ತವಾಗ್ತದೆ. ಮನುಷ್ಯರ ಜೀವಿಯನ್ನ ಗುರುತು ಹೇಗಾಗ್ತದೆ ಅಂದರೆ, ಧರ್ಮದ ಸಿಕ್ಕಾಗಿದ್ದಾಗ ಆ 3 ಲೋಕದಲ್ಲಿ ಆ ಜೀವಿ ಗುರುತಿಸ್ಕೊಳ್ತದೆ ತಾನು. ಅದನ್ನ ಧರ್ಮಾತ್ಮರು ಅಂತೇಳಿ ಎಲ್ಲ ಕಡೆಯಲ್ಲೂ ಪ್ರಶಸ್ತರಿಗೆ ಯೋಗ್ಯರಾಗಿರ್ತಾರೆ. ಅಂದ್ರೆ ಎಂತ ಸಿಕ್ಕ? ಧರ್ಮದ ಸಿಕ್ಕ. ಆ ಧರ್ಮದ ಸಿಕ್ಕ ಯಾರು ಹೇಳಿದಂತ ಧರ್ಮ? ಜಿನೇಂದ್ರ ಭಗವಂತರು ಹೇಳಿದಂತ ಧರ್ಮ. ಶ್ರಾವಕ ಧರ್ಮ, ಶ್ರವಣ ಧರ್ಮ. ಶ್ರವಣರಾಗೋದು ಬಹಳ ಕಠಿಣ ಐತಿ, ಶ್ರವಣತ್ವ ಪ್ರಾಪ್ತ ಮಾಡ್ಕೊಳ್ಳೋದು ಬಹಳ ಕಠಿಣ ಐತಿ. ಆದ್ರ ಕಮ್ಮಿ ಅಂದ್ರ ಶ್ರಾವಕರವರು ಆಗ್ರಿ, ಉತ್ತಮ ಶ್ರಾವಕರಾಗ್ರಿ. ಶ್ರಾವಕ ಧರ್ಮ ಪಾಲನೆ ಮಾಡುವವರು ಪರಂಪರೆಯಿಂದ ಮೋಕ್ಷ ಪ್ರಾಪ್ತವಾಗ್ತದೆ. ಕಮ್ಮಿ ಅಲ್ಲ,
ವರ್ತಮಾನದಲ್ಲಿ ನೀವು ಶ್ರಾವಕ ಧರ್ಮ ನಿರ್ದೋಷ ಪಾಲನೆ ಮಾಡ್ತಾ ಇದ್ರಂದ್ರೆ ಮುಂದೊಂದು ದಿವಸ ನಿಮಗೂ ಸಹ ಮುನಿಧರ್ಮ ಪ್ರಾಪ್ತವಾಗ್ತದೆ, ಮೋಕ್ಷ ಪ್ರಾಪ್ತವಾಗ್ತದೆ. ಆದ್ರೆ ಶ್ರಾವಕ ಧರ್ಮ ಇಲ್ಲ ಅಂದ್ರೆ ಮುನಿಧರ್ಮ ಅಂತೂ ಇಲ್ಲ, ಮತ್ತ ಕಲ್ಯಾಣ ಆಗೋಕೆ ಸಾಧ್ಯನೇ ಇಲ್ಲ. ನೋಡ್ರಿ ಇಲ್ಲಿ ಯಾರು ಹೆಂಗಿದ್ದಾರೆ, ಯಾರು ಇಲ್ಲ. ನಿಮ್ ಹುಡುಗರು 4 ಜನ ಬಂದು ಕೂತಿರಿ. ಹುಡುಗರಿಗೆಲ್ಲ ಪುರ್ಸತ್ತೇ ಇಲ್ಲ. ಏನ್ ಹೇಳ್ರಿ? ಈಗ ರುಚಿ ಇರಬೇಕು, ಆಸಕ್ತಿ ಇರಬೇಕು. ಅಂದ್ರೆ ಆಸಕ್ತಿ ರುಚಿ ಕಡಿಮೆ. ಯಾವ ರೀತಿ ಅಂತ ಹೇಳಿದ್ರೆ ಸಕ್ರಿಯ ಇರುವುದಾಗ ಗುರುಗಳು ಬಂದಾರ ಅಂತ ಹೇಳಿದ್ರ ಬರ್ತಾರಲ್ಲ ಆಸಕ್ತಿಯನ್ನ. ಮುನಿಗಳು ಬಂದಾರ ಅಂತ ಹೇಳಿದ್ರೆ ಎಲ್ಲಾ ಯುವಕರು ಪುರುಷರು ಎಲ್ಲರೂ ಹೇಳೋ ಕೆಲಸ ಇಲ್ಲ. ನೀವೊಬ್ಬ ಹಾಕೊಳ್ಬೇಕು ಮಹಾರಾಜನ ಮನೆ ಪ್ರದಾನ ಮಾಡಿದ್ರೆ ಪುರುಷರಿಲ್ಲ ಅಂತ ಹೋಗ್ಬಿಟ್ಟವ್ರು, ಏನೋ ಮಾಡಿದವ್ರು ಏನೋ ಮಾಡೋದು ಲಪಟಿ ಸುತ್ತದ ಏನಾರು ಮಾಡಿ. ಆ ಕಡೆಗೆಲ್ಲ ಉತ್ಸಾಹದಿಂದ ಅವ್ರು ಮಡಿ ಹಾಕೊಂಡು ನೋಡ್ಬೇಕಲ್ಲ. ಎಲ್ಲ ಯುವಕರು ಎಲ್ಲರೂ ಎಷ್ಟು ಚಂದ ಚಂದ ಹುಡುಗರಿಂದ ಹಿಡ್ಕೊಂಡು ಹೇಳೋದೇ ಬೇಡ, ತಾ ಮುಂದೆ ಅಂತ ಸೋಲಾ ಅಂತ ನಿಂತಿರತ್ತೆ ಚಿಕ್ಕ ಚಿಕ್ಕ ಮಕ್ಕಳ ಎಲ್ಲ ಮಡಿ ಹಾಕೊಂಡು ಹೇಗೆ ಧೋತಿ ದುಪ್ಪಟ ಹಾಕೊಂಡು ಶಿಸ್ತಾಗಿ ಮುಂದಿನ ದಿನಗಳಲ್ಲಿ ನೀವು ಕಲ್ತ್ಕೋಬೇಕು. ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕು. ಪಾಠಶಾಲೆಗಳನ್ನು ಮಾಡ್ರಿ, ಸಂಸ್ಕಾರಗಳನ್ನು ಕೊಡ್ರಿ. ಮತ್ತೆಲ್ಲರೂ ಸಹ ತಿಳಿಸಿ ಅವ್ರಿಗೂ ಎಲ್ಲ ಕಲ್ತ್ಕೊಳ್ಳುವಂತ ಒಂದು ಮನಸ್ಥಿತಿಯನ್ನು ತಯಾರು ಮಾಡಿ ನೀವು ಧರ್ಮಾತ್ಮರಾಗುವೊಂದಿಗೆ ನಿಮ್ಮ ಊರಲ್ಲಿರುವಂಥವ್ರು ಎಲ್ಲರಿಗೂ ಸಹ ಧರ್ಮಾತ್ಮರು ಮಾಡಿ ಮತ್ತು ಜೀವನವನ್ನು ಸಾರ್ಥಕತೆಯಾಗಲಿ ಆಗುವವರಾಗ್ತಾರೆ. ನೀವು ಪ್ರಯತ್ನ ಮಾಡೋದಿಲ್ಲ. ನೀವು ಪ್ರಯತ್ನ ಮಾಡಿದ ತಕ್ಷಣ ಎಲ್ಲರೂ ಆಗಲಿಲ್ಲ. ಇನ್ನು ತೀವ್ರ ಪಾಪಕರ್ಮ ಉದಯ ಇದ್ರೆ ವಿನಾಶ ಕಾಲ ಪ್ರೀತಿ ಬುದ್ಧಿ ನೀವೆಷ್ಟು ಹೇಳಲು ಬರಂಗಿಲ್ಲ. ಆದ್ರೆ ನೀವು ಭಾವನೆ ಮಾಡ್ರಿ ಅಂದ್ರೆ ನಿಮಗಂತೂ ಕಲ್ಯಾಣ ಆಗ್ತಿತ್ತು. ಪರಮೋ ಧಾರಣಕ್ಕೆ